ಎಲ್ಲರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸ ಇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯ ಪರಂ ವರಪ್ರದ ಗುರಂ ವೈರಾಗ್ಯ ಭಾಗ್ಯೋ ರಥಂ ವೇದಾಂತಾಂ ಸಾರವಂತಮನಘಾತ್ ಶ್ರೀ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಿಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷकेणिनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षणेति त्वयिगागमान्तम् आचार्यभक्तिपरिपूतमनर्घशीलं गोपालदेशिकं निं गुरुमाश्रयामः। नारायणाख्येतिराजपदाब्जभृङ्गः श्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं मृङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतः दरितराणि दिनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। विगाहे यामुनं तीर्थं साधु वृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य निगमिकं दत्तमस्तामृकटाङ्गतं यस्य सारस्वतस्रोतोकुलामोदवासितं श्रुतीनां श्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवती सकं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां भक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् यदि परिवृडो यद्गीतानामदर्शयदञ्जसा निगमपरिषन्नेदीयां निरामयमाशयम् जननपदवी यातायातश्रमापहरां धियं जनयतु समे देवः श्रीमान् धनञ्जयसारथिः सन्तः सारल्यः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम्। श्रीमते रामानुजाय नमः। श्रीमते निगमान्त महादेशिकाय नमः। 7ನೇ ಅಧ್ಯಾಯದ ಕಡೆಯ 2 ಶ್ಲೋಕಗಳು, ಅದನ್ನು ಅನುಸಂಧಾನ ಮಾಡಬೇಕಾಗಿದೆ. ಅದರಲ್ಲಿ 8ನೇ ಅಧ್ಯಾಯಕ್ಕೆ ಒಂದು ಸಂಗತಿ ಇದರಲ್ಲಿ ಹೇಳಲ್ಪಡುತ್ತೆ ಅಂತ ಭಾಷ್ಯಕಾರರು ಹೇಳ್ತಾರೆ. ಗೀತಾರ್ಥ ಸಂಗ್ರಹದಲ್ಲಿ ಯಾಮನಾಚಾರ್ಯರು ಹೇಳಿದ ರೀತಿಯಲ್ಲಿ ಅದಕ್ಕೆ ಅನುಗುಣವಾಗಿಯೇ ಇದೆ ಅನ್ನೋದು ಇಲ್ಲಿ ತಿಳಿಯುತ್ತೆ. ಈಗ 3 ವಿಧವಾದ ಭಕ್ತರು ಹೇಳಲ್ಪಟ್ಟವರು, 4 ವಿಧವನ್ನ 3 ವಿಧ ಅಂತ ಮಾಡಿದ್ದಾರೆ. ಐಶ್ವರ್ಯಾರ್ಥಿಗಳು, ಆತ್ಮಾರ್ಥಿಗಳು, ಮತ್ತೆ ಪರಮಾತ್ಮನನ್ನ ಬಯಸುವವರು ಜ್ಞಾನಿಗಳು. ಈ ರೀತಿ 3 ವಿಧವಾದ ಅಧಿಕಾರಿಗಳು ಅಂತ ಹೇಳಿ ಆರ್ತಿ ಅರ್ಥಾರ್ಥಿ ಇಬ್ಬರನ್ನು ಸೇರಿ ಐಶ್ವರ್ಯಾರ್ಥಿ ಅಂತ ಒಂದು ಗುಂಪಿಗೆ ಸೇರಿ ಆ 3 ವಿಧವಾದವರು ಪ್ರಯಾಣಾಂ ಭಗವಂತಂ ಭಜಮಾನಾನಾಂ, ಎಲ್ಲರೂ ಪರಮಾತ್ಮನನ್ನೇ ಆಶ್ರಯಿಸಿ ಅವನಲ್ಲಿಯೇ ಭಕ್ತಿಯೋಗವನ್ನ ಮಾಡುವಂಥವರಿಗೆ ಜ್ಞಾತವ್ಯ ವಿಶೇಷಾನ್ ಉಪಾದೇಯಾಂಶ ಪ್ರಸ್ತೌತಿ. ಇದೆರಡುವೇ ವೇದ್ಯೋಪಾದೇಯ ಭಾವಾನಾಂ ಭೇದ ಅಷ್ಟಮ ಉಚ್ಯತೆ ಅಂತ ಹೇಳಿ ಗೀತಾರ್ಥ ಸಂಗ್ರಹದಲ್ಲಿ ಹೇಳ್ತಾರೆ. ಐಶ್ವರ್ಯ ಐಶ್ವರ್ಯಾಕ್ಷರ ಯಾಥಾತ್ಮ್ಯ ಭಗವಚ್ಚರಣಾರ್ಥಿನಾಂ ವೇದ್ಯೋಪಾದೇಯ ಭಾವಾನಾಂ ಭೇದ ಅಷ್ಟಮ ಉಚ್ಯತೆ ಅಂತ ಹೇಳಿ 8ನೆಯ ಅಧ್ಯಾಯದ ಅರ್ಥವನ್ನ ಯಾಮನರು ಹೇಳಿದ್ರು. ಅದಕ್ಕೆ ಅನುಗುಣವಾಗಿಯೇ ಇಲ್ಲಿ ಕಡೆಯ 2 ಶ್ಲೋಕಗಳು ಮುಂದಿನ ಅಧ್ಯಾಯಕ್ಕೆ ಸಂಗತಿಯನ್ನು ತಿಳಿಸುತ್ತೆ. ಇಲ್ಲಿ ಪರಮಾತ್ಮನು ಸಂಗ್ರಹವಾಗಿ ಈ ವಿಧವಾದ ಅಧಿಕಾರಿಗಳು 3 ವಿಧವಾದ ಪರಮಾತ್ಮನನ್ನೇ ಆಶ್ರಯಿಸಿ ಬೇರೆ ಬೇರೆ ಫಲಗಳನ್ನು ಪ್ರಾರ್ಥನೆ ಮಾಡ್ತಾರಲ್ಲ, ಅವನಲ್ಲಿ ಭಕ್ತಿಯೋಗ ಮಾಡುವವರು ಏನನ್ನು ತಿಳಿದುಕೊಳ್ಬೇಕು, ಮೊದಲು ಯಾವುದನ್ನು ಅವರು ಸ್ವೀಕಾರ ಮಾಡಬೇಕು, ಯಾವುದನ್ನು ತ್ಯಾಗ ಮಾಡಬೇಕು ಅನ್ನೋದು ಅದರಲ್ಲಿ ಅರ್ಥಸಿದ್ಧ. ಉಪಾದೇಯ ಅಂದರೆ ಅದರಲ್ಲಿ ತ್ಯಾಗ ಹೇಯವಾದದ್ದು, ಯಾವುದನ್ನು ಬಿಡಬೇಕು, ಯಾವುದನ್ನು ಸ್ವೀಕಾರ ಮಾಡಬೇಕು,
ಯಾವುದನ್ನು ತಿಳಿಯಬೇಕಾದ್ದು. ಜ್ಞಾತವ್ಯ ವಿಶೇಷಾನ್ ಉಪಾದೇಯಾಂಶ್ಚ ಪ್ರಸ್ತೌತಿ, ಇಲ್ಲಿ ಪ್ರಸ್ತಾವ ಮಾಡ್ತಾರೆ ಆರಂಭದಲ್ಲಿ. ಜರಾಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತೀಯೇ ತೇ ಬ್ರಹ್ಮ ತದ್ವಿದುಃ ಕೃತ್ಸ್ನಂ ಅಧ್ಯಾತ್ಮಂ ಕರ್ಮಚಾಖಿಲಂ. ಜರಾಮರಣ ಮೋಕ್ಷಾಯ ಅಂತ ಹೇಳಿದ್ರೆ ಆತ್ಮಾರ್ಥಿಗಳು ಅಂತ ಇಲ್ಲಿ ಅರ್ಥ ಮಾಡ್ತಾರೆ ಭಾಷೆಗಾರರು. ಆತ್ಮಾರ್ಥಿಗಳು ಅಂತ ಹೇಳಿಬಿಟ್ಟು ಜರೆ ಮರಣ ಇವುಗಳನ್ನೆಲ್ಲ ತಪ್ಪಿಸ್ಕೊಳ್ಳೋದಕ್ಕೆ ಅವರು ಪ್ರಕೃತಿ ವಿಯುಕ್ತವಾದ ಆತ್ಮನನ್ನು ಪಡೆದುಕೊಳ್ಬೇಕು ಅಂತ ಯಾರು ಆಸೆ ಪಡ್ತಾರೋ ಅವರು ಹೀಗೆ ಹೇಳಲ್ಪಟ್ಟಿದ್ದಾರೆ. ಅವರು ಮಾಮಾಶ್ರಿತ್ಯ ಯತಂತಿ, ಅವನ ಪರಮಾತ್ಮನನ್ನೇ ಆಶ್ರಯಿಸಿ ಈ ಒಂದು ಧ್ಯಾನವನ್ನು ಮಾಡ್ತಾರೆ, ಭಕ್ತಿಯೋಗವನ್ನು. ಅವರು ತೇ ಬ್ರಹ್ಮ ತದ್ವಿದುಹು, ಅವರು ತಿಳಿಯಬೇಕಾಗಿದ್ದು ಬ್ರಹ್ಮ ಮತ್ತು ಅಧ್ಯಾತ್ಮ ಮತ್ತು ಕರ್ಮ, ಮೂರು ವಿಷಯಗಳನ್ನು ಅವರು ತಿಳಿಯಬೇಕು ಅಂತ ಹೇಳಿದರು. ತೇ ಬ್ರಹ್ಮ ತದ್ವಿದುಹು ಕೃತ್ಸ್ನಂ ಅಧ್ಯಾತ್ಮಂ ಕರ್ಮ ಚ ಅಖಿಲಂ. ಬ್ರಹ್ಮ, ಅಧ್ಯಾತ್ಮ, ಕರ್ಮ, ಮೂರು ವಿಷಯಗಳನ್ನು ಅವರು ತಿಳಿಯಬೇಕು. ಅದೇನು ಅನ್ನೋದು 8ನೇ ಅಧ್ಯಾಯದ ಆರಂಭದಲ್ಲಿ ಬರುತ್ತೆ. ಜರಾಮರಣ ಮೋಕ್ಷಾಯ ಅಂತ ಹೇಳೋದಕ್ಕೆ ಇಲ್ಲಿ ಪ್ರಕೃತಿ ವಿಯುಕ್ತ ಆತ್ಮಸ್ವರೂಪ ದರ್ಶನಾಯ ಅಂತ ಅರ್ಥ ಮಾಡಿದ್ರು. ಜರಾಮರಣ ಮೋಕ್ಷಾಯ, ಇಲ್ಲಿ 3 ವಿಧವಾದ ಅಧಿಕಾರಿಗಳು ಹೇಳಿರೋದ್ರಿಂದ ಭೇದ. ಚತುರ್ವಿಧ ಭಜಂತೆ ಮಾಂ ಅಂತ ಅರ್ಥಾರ್ಥಿ ಜ್ಞಾನಿ, ಜಿಜ್ಞಾಸು ಜ್ಞಾನಿ ಅಂತ ಹೇಳಿರುವಾಗ ಅರ್ಥಾರ್ಥಿ ಒಂದು ಭಾಗ, ಜಿಜ್ಞಾಸು ಜ್ಞಾನಿ ಹೇಳಿರೋದ್ರಿಂದ ಅದಕ್ಕೆ ಅನುಗುಣವಾಗಿ ಅವರವರಿಗೆ ಏನು ತಿಳಿದುಕೊಳ್ಬೇಕು, ಏನು ಉಪಾದೇಯವಾದದ್ದು ಅದನ್ನು ಇಲ್ಲಿ ಆ ರೀತಿಯಲ್ಲಿ ಅರ್ಥ ಮಾಡಬೇಕು ಅನ್ನೋದು ನಮ್ಮ ಭಾಷೆಯಲ್ಲಿಯೇ ಇದು ವಿಶೇಷವಾದ ವ್ಯಾಖ್ಯಾನ. ಬೇರೆಯವರು ಈ ರೀತಿ ವಿಭಾಗ ಮಾಡಿ ಇದನ್ನು ಹೇಳಿಲ್ಲ. ಆದರೆ ನಮ್ಮ ಸಿದ್ಧಾಂತದಲ್ಲಿ ಭಾಷೆಕಾರರ ಭಾಷ್ಯದಲ್ಲಿ ಯಾಮನರ ಹೇಳಿರುವ ಗೀತಾರ್ಥ ಸಂಗ್ರಹಕ್ಕೆ ಅನುಗುಣವಾಗಿ ಇಲ್ಲಿ ಸ್ಪಷ್ಟವಾಗಿ ಈ ರೀತಿ ವ್ಯಾಖ್ಯಾನ ಮಾಡ್ತಾರೆ. ಇಲ್ಲಿ ಜರಾಮರಣ ಮೋಕ್ಷಾಯ ಅಂದರೆ ಪ್ರಕೃತಿ ವಿಯುಕ್ತ ಆತ್ಮಸ್ವರೂಪ ದರ್ಶನಾಯ. ಮಾಮಾಶ್ರಿತ್ಯ ಯೇ ಯತಂತೆ, ನನ್ನನ್ನೇ ಆಶ್ರಯಿಸಿ ಯಾರು ಪ್ರಯತ್ನ ಪಡ್ತಾರೋ, ಅಂದರೆ ಧ್ಯಾನ ಮಾಡಿ ಭಕ್ತಿಯೋಗವನ್ನು ಮಾಡ್ತಾರೋ, ತೇ ತದ್ ಬ್ರಹ್ಮವಿದುಹು, ಬ್ರಹ್ಮವನ್ನು ತಿಳಿದುಕೊಳ್ಬೇಕು ಮೊದಲು ಅಂತ ಹೇಳೋದು. ಅಧ್ಯಾತ್ಮಂಚ ಕೃತ್ಸ್ನಂ ವಿದುಹು, ಅಧ್ಯಾತ್ಮ ಏನು ಅಂತ ತಿಳಿಯಬೇಕು. ಕರ್ಮ ಚ ಅಖಿಲಂ ವಿದುಹು, ಕರ್ಮವನ್ನು ತಿಳಿಯಬೇಕು. 3 ವಿಷಯಗಳು ಹೇಳಲ್ಪಟ್ಟಿದೆ. ಬ್ರಹ್ಮ ಅಂದರೆ ಏನು, ಕಿಂ ತದ್ ಕಿಂ ಅಧ್ಯಾತ್ಮಂ ಅಂತ ಮುಂದೆ ಪ್ರಶ್ನೆ ಬರುತ್ತೆ 8ನೇ ಅಧ್ಯಾಯದಲ್ಲಿ. ಅದನ್ನು ಏನು ಅಂತ ಮುಂದೆ ವಿಸ್ತಾರವಾಗಿ ತಿಳಿಸ್ತಾರೆ. ಇಲ್ಲಿ ಬ್ರಹ್ಮ, ಅಧ್ಯಾತ್ಮ, ಕರ್ಮ, ಈ 3 ವಿಷಯಗಳನ್ನು ತಿಳಿಬೇಕು ಅನ್ನೋದು ಅಷ್ಟೇ ಇಲ್ಲಿ ಹೇಳಲ್ಪಟ್ಟಿರೋದು. ಅಷ್ಟಮಾಧ್ಯಾಯೇ ಪ್ರಪಂಚ ಇಷ್ಯಮಾಣಸ್ಯ ಅರ್ಥಸ್ಯ ಪ್ರಸ್ತಾವಶ್ಲೋಕದ್ವಯೇನ ಕ್ರಿಯತೆ. ಮುಂದೆ ವಿಶದವಾಗಿ ತಿಳಿಸಲ್ಪಡುವಂತಹ ವಿಷಯಗಳ ಅದರ ಒಂದು ಪ್ರಸ್ತಾವವು, ಆರಂಭವು ಇಲ್ಲಿ ಮಾಡಲ್ಪಡುತ್ತೆ ಅಂತ ಹೇಳಿದ್ದಾರೆ. ಇದರ ಅರ್ಥಗಳನ್ನು ಮುಂದೆ ಪರಮಾತ್ಮನೇ ತಿಳಿಸ್ತಾನೆ ವಿಸ್ತಾರವಾಗಿ. ಜರಾಮರಣ ಮೋಕ್ಷಾಯ ಇತ್ಯೇತಾವತಃ ನಿರ್ದೇಶಾತ್, ಅಷ್ಟೇ ತಾನೇ ಹೇಳಿದೆ. ಜರಾಮರಣವಂದ ಮೋಕ್ಷ ಅಂತ ಹೇಳಿರೋದ್ರಿಂದ ಪ್ರಕೃತಿ ವಿಯುಕ್ತ ಆತ್ಮಸ್ವರೂಪ ದರ್ಶನಾಯ ಇತಿ ಉಕ್ತಂ. ಆದ್ದರಿಂದ ಜರೆ ಮರಣ ಇಲ್ಲದೆ ಇರೋದ್ರಿಂದ ಪ್ರಕೃತಿ ವಿಯುಕ್ತ ಆತ್ಮಸ್ವರೂಪ ಅಂತ ಅಷ್ಟೇ, ಪೂರ್ಣವಾಗಿ ಸಂಸಾರದಿಂದ ಮೋಕ್ಷ ಅನ್ನೋದು ಹೇಳಲಿಲ್ಲ ಅವರಿಗೆ ಇಲ್ಲಿ. ಅದರಿಂದ ಆತ್ಮಸ್ವರೂಪ ಯಾಥಾತ್ಮ್ಯದಲ್ಲಿಯೇ ಅವರಿಗೆ ಆಸೆ, ಅದನ್ನು ತಿಳಿದುಕೊಳ್ಬೇಕು ಅಂತ. ಯತನ ಮಾತ್ರ ಆರಾಧನ ರೂಪಂ ವಿವಕ್ಷಿತಂ, ಅವರು ಪ್ರಯತ್ನ ಮಾಡ್ತಾರೆ ಅಂತ ಹೇಳೋದು ಇಲ್ಲಿ ಹೇಳಲ್ಪಟ್ಟಿದೆ. ಯೇಷಾಂ ಬ್ರಹ್ಮ ಅಧ್ಯಾತ್ಮ ಕರ್ಮಾದೀನಾಂ ಸಪ್ತಾನಾಂ ಪ್ರಶ್ನಪೂರ್ವಕಂ ಪ್ರಪಂಚ ಭವಿಷ್ಯತಿ. ಇವುಗಳಲ್ಲಿ ಬ್ರಹ್ಮ, ಅಧ್ಯಾತ್ಮ, ಕರ್ಮ ಮೊದಲಾದ ಆದಿ ಅನ್ನೋದ್ರಿಂದ ಇಲ್ಲಿ 7 ವಿಷಯಗಳು ಬರುತ್ತೆ. ಮುಂದಿನ ಶ್ಲೋಕದಲ್ಲಿ ಸಾಧಿ, ಅಧಿಭೂತ, ಅಧಿದೈವ, ಅಧಿಯಜ್ಞ, ಇದು 3. ಮತ್ತು ಪ್ರಯಾಣ ಕಾಲದಲ್ಲಿ ಏನು ತಿಳಿಬೇಕು ಅವರು, ಇದನ್ನೆಲ್ಲ ತಿಳಿಸುವಂತಹ 7 ವಿಷಯಗಳು ಇಲ್ಲಿ ಹೇಳಲ್ಪಡುತ್ತೆ ಮುಂದೆ ಇವರಿಗೆಲ್ಲ. ಆದ್ದರಿಂದ ಇಲ್ಲಿ ಪ್ರಶ್ನೆಯ ಪೂರ್ವಕವಾಗಿ ಇದನ್ನು ಮುಂದೆ ಪ್ರಶ್ನೆಯ ಪೂರ್ವಕವಾಗಿ ತಿಳಿಯಲ್ಪಡುತ್ತೆ. ಅರ್ಜುನನು ಪ್ರಶ್ನೆ ಮಾಡ್ತಾನೆ, ಏನು ಇದೆಲ್ಲ ನೀ ಹೇಳಿದೆಯಲ್ಲ, ಬ್ರಹ್ಮ ಅಂತ ಹೇಳಿದಿ, ಅಧ್ಯಾತ್ಮ ಅಂತ ಹೇಳಿದಿ, ಅಧಿದೈವ, ಅಧ್ಯಾತ್ಮ, ಅಧಿಯಜ್ಞ ಇದೆಲ್ಲ ಹೇಳಿದೆಯಲ್ಲ, ಇದೆಲ್ಲ ಏನು ಇದಕ್ಕೆ ಅರ್ಥ ಅನ್ನೋದನ್ನು ಪ್ರಶ್ನೆ ಮಾಡಿ ಅದಕ್ಕೆ ಉತ್ತರವನ್ನು ಮುಂದೆ ಕೃಷ್ಣ ಪರಮಾತ್ಮನು ಕೊಡ್ತಾನೆ ಅದರಲ್ಲಿ 8ನೇ ಅಧ್ಯಾಯದಲ್ಲಿ. ಇಲ್ಲಿ ಈ ವಿಷಯವನ್ನು ತಿಳಿಬೇಕಪ್ಪ ನೀನು, ಇಷ್ಟು ತಿಳಿಯಬೇಕಿವರು ಅಂತ ಅಷ್ಟೇ ಹೇಳಲ್ಪಟ್ಟಿರೋದು. ವಿದುಹು ಇತಿ ಸಿದ್ಧವನ್ ನಿರ್ದೇಶ ವರ್ತಮಾನೋಪದೇಶೋಪಿ ವಿಧ್ಯರ್ಥ. ಇಲ್ಲಿ
ವಿದುಹು ಅಂತ ಹೇಳಿರೋದು ಅದನ್ನು ತಿಳಿಯಲೇಬೇಕು ಅಂತ ವಿಧಿಯನ್ನು ತಿಳಿಸುತ್ತೆ ಅದು. ತಿಳಿದರು ತೇ ತದ್ವಿದುಹು, ತಿಳಿದರು ಅಂತ ಹೇಳಿ ಆಗಲೇ ತಿಳಿದಾಗಿರೋ ಹಾಗಿದೆ ಅದು. ವಿದುಹು ಅಂತ ಹೇಳಿದ್ರೆ, ತಿಳಿದರು ಅಂತ ಹೇಳಿದ್ರೆ ಸಿದ್ಧವನ್ ನಿರ್ದೇಶ, ಸಿದ್ಧವಾಗಿಬಿಟ್ಟಿದೆ, ಆಗಲೇ ತಿಳಿದು ಬಿಟ್ಟಿದ್ದಾರೆ ಅನ್ನುವ ಅರ್ಥ ಬಂದರೂ ಕೂಡ ವರ್ತಮಾನ ನಿರ್ದೇಶೋಪಿ ವರ್ಧಮಾನ ಉಪದೇಶೋಪಿ, ಈ ಉಪದೇಶವು ಕೂಡ ತಿಳಿದರು ಅನ್ನುವ ಈ ಉಪದೇಶವು ವಿಧಿಯನ್ನು ತಿಳಿಸುತ್ತೆ ಅಂತ ಹೇಳಬೇಕು. ತಿಳಿಯಬೇಕು ಅನ್ನೋದು ಅರ್ಥ ಇಲ್ಲಿ. ವೇದ್ಯ ಅದಕ್ಕೆ ಜ್ಞಾತವ್ಯಂ ಅಂತ ಹೇಳಿ, ಇದೆಲ್ಲ ತಿಳಿಯಬೇಕವರು ಅನ್ನೋದು ಅರ್ಥ ಇಲ್ಲಿ. ಅದನ್ನ ಇಲ್ಲಿ ಆರಂಭಿಸ್ತಾ ಇದ್ದಾರೆ ವಿಷಯಗಳನ್ನು. ಹಾಗೆಯೇ ಸಾಧಿಭೂತಾದಿ ದೈವಂ ಮಾಂ ಸಾಧಿಯಜ್ಞಂಚ ಯೇ ವಿದುಹು, ಇಲ್ಲಿಯೂ ವಿದುಹು ಅನ್ನೋದಕ್ಕೆ ವಿಧಿಯೇ ಅರ್ಥ. ಸಾಧಿಭೂತಂ ಅಧಿದೈವಂ ಸಾಧಿಯಜ್ಞಂ, ಅಧಿಭೂತದೊಡನೆ ಅಧಿಭೂತ ಅಧಿದೈವ ಅಧಿಯಜ್ಞ ಇವುಗಳೊಡನೆ ಯಾರು ತಿಳಿತಾರೋ ಇದನ್ನೆಲ್ಲ, ಪ್ರಯಾಣ ಕಾಲೇ ಮಾಂ ತೇ ವಿದುಹು ಯುಕ್ತಚೇತಸಃ, ಪ್ರಯಾಣ ಕಾಲದಲ್ಲಿ ಏನು ಮಾಡಬೇಕು ಅವರು, ಹೇಗೆ ಧ್ಯಾನ ಮಾಡಬೇಕು ಅದನ್ನು ಕೂಡ ಅಂತಿಮ ಸ್ಮರಣೆ ಅಂತ ಹೇಳೋದು. ಆ ಅಂತಿಮ ಸ್ಮರಣೆ ಅನ್ನೋದು ಹೇಗಿರಬೇಕು ಇವರಿಗೆಲ್ಲ, ಅಧಿಕಾರಿಗಳಲ್ಲಿ ಭೇದ ಇರೋದ್ರಿಂದ ಅವರಿಗೆ ಅಂತಿಮ ಸ್ಮರಣೆಯಲ್ಲಿಯೂ ಭೇದವಿದೆ, ಜ್ಞಾತವ್ಯ ವಿಷಯದಲ್ಲಿಯೂ ಭೇದವಿದೆ. ಆದ್ದರಿಂದ ಯಾವುದು ಉಪಾದೇಯ ಯಾವುದು ತ್ಯಾಜ್ಯ ಈ ಎಲ್ಲ ವಿಷಯಗಳಲ್ಲಿಯೂ ಮೂರು ವಿಧವಾದ ಅಧಿಕಾರಿಗಳಿಗೂ ಭೇದವಿದೆ ಅಂತ ಹೇಳಿ ಇನ್ಮೇಲೆ ಮೂರು ವಿಧ ಅಂತಲೇ ಹೇಳ್ತಾರೆ. ಅರ್ಥಾರ್ಥಿಯನ್ನು ಸೇರಿ ಒಂದು ಗುಂಪು, ಒಂದು ವಿಧ. ಹಾಗೆ ಆದ್ದರಿಂದ ಇದೆಲ್ಲ ಇವರು ತಿಳಿಯಬೇಕು ಅನ್ನೋದನ್ನು ಇಲ್ಲಿ ಹೇಳಿ, ಅಲ್ಲಿಗೆ ಕೃಷ್ಣನು ಸಂಗ್ರಹವಾಗಿ ಇಷ್ಟು ವಿಷಯ ತಿಳಿಯಬೇಕು ಇವರು, ಅಷ್ಟೇ ಇಲ್ಲಿ ಹೇಳಿರೋದು. ಅತ್ರ ಯಹ ಇತಿ ಪುನರ್ನಿರ್ದೇಶಾತ್ ಯತ್ರ ಯೇ ವಿದುಹು ಸಾಧಿಯಜ್ಞಂಚ ಯೇ ವಿದುಹು ಅಂತ ಹೇಳಿರೋದ್ರಿಂದ ಇದನ್ನು ಯಾರು ತಿಳಿತಾರೋ, ಯಾರು ತಿಳಿಯಬೇಕೋ ಅಂತ ಅರ್ಥ ಹೇಳಿರೋದ್ರಿಂದ ಪೂರ್ವ ನಿರ್ದಿಷ್ಟೇಭ್ಯ ಅನ್ಯ ಅಧಿಕಾರಿಣ ಜ್ಞಾಯಂತೆ. ಇಲ್ಲಿ ಮೊದಲು ಹೇಳಿದಾಗ ಯತಂತಿಯೇ ತೇ ಬ್ರಹ್ಮ ತದ್ವಿದುಹು, ಜರಾಮರಣ ಮೋಕ್ಷಾಯ ಯತಂತಿಯೇ ತೇ ಬ್ರಹ್ಮ ತದ್ವಿದುಹು ಕೃತ್ಸ್ನಂ ಅಧ್ಯಾತ್ಮಂ ಕರ್ಮಚ ಅಂತ ಹೇಳಿ ಒಂದು ಅಧಿಕಾರಿಯನ್ನು ಹೇಳಿ, ಇಲ್ಲಿ ಸಾಧಿಯಜ್ಞಂಚಯೇ ವಿದುಹು ಅಂತ ಹೇಳಿದಾಗ ಇವರು ಬೇರೆ ಅಂತ ತಿಳಿಯುತ್ತೆ. ಆದ್ದರಿಂದ ಇಲ್ಲಿ ಅಧಿಕಾರಿ ಭೇದವು ತಿಳಿದು ಬರುತ್ತೆ. ಆದ್ದರಿಂದ ಮೊದಲು ಅತ್ರ ಯಹ ಇತಿ ಪುನಃ ನಿರ್ದೇಶಾತ್, ಮತ್ತೆ ಇದನ್ನು ಯಾರು ತಿಳಿತಾರೋ ಅಂತ ಹೇಳಿರೋದ್ರಿಂದ ಹಿಂದೆ ಹೇಳಿದ ಅಧಿಕಾರಿಗಳಿಗಿಂತ ಬೇರೆಯವರು ಇವರು ಅನ್ನೋದು ಶ್ಲೋಕದಲ್ಲಿ ಸ್ವರಸವಾಗಿ ತಿಳಿದು ಬರುತ್ತೆ. ಸಾಧಿಭೂತಂ ಸಾಧಿದೈವಂ ಮಮ ಐಶ್ವರ್ಯಾರ್ಥಿನಃ ಯೇ ವಿದುಹು ಅಂದರೆ ಇದು ಇಲ್ಲಿ ಸ್ಪಷ್ಟ ಸಂಗ್ರಹವಾಗಿ ಭಾಷಿಕಾರರು ಇಲ್ಲೇ ಉತ್ತರ ಕೊಡ್ತಾ ಇದ್ದಾರೆ. ಐಶ್ವರ್ಯಾರ್ಥಿಗಳು ಅಧಿಭೂತವನ್ನು ಅಧಿದೈವವನ್ನು ತಿಳಿಬೇಕು. ಪರಮಾತ್ಮನ ಸಾಧಿಭೂತಂ ಸಾಧಿದೈವಂ ಮಾಂ, ನನ್ನನ್ನು ಅಧಿಭೂತ ಅಧಿದೈವದೊಡನೆ ನನ್ನನ್ನು ಯಾವ ಐಶ್ವರ್ಯಾರ್ಥಿಗಳು ತಿಳಿಯಬೇಕೋ ಅವರು ಇತ್ಯೇತದ ಅನುವಾದ ಸ್ವರೂಪಮಪಿ ಅಪ್ರಾರ್ಥತ್ವಾತ್ ವಿಧಾಯಕಮೇವ. ಅಪ್ರಾಪ್ತವಾದ್ದರಿಂದ ಬೇರೆ ಪ್ರಮಾಣಗಳಿಂದ ತಿಳಿದು ಬರೋದಿಲ್ಲ ಇದು. ಆದ್ದರಿಂದ ಅಪ್ರಾಪ್ತವಾದ್ದರಿಂದ ಇದು ಅಪೂರ್ವಾರ್ಥಗಳಲ್ಲಿ ವಿಧಿಯರ್ಥವನ್ನು ಸ್ವೀಕಾರ ಮಾಡಬೇಕು ಅನ್ನೋದು ಪೂರ್ವಮೀಮಾಂಸಾ ನ್ಯಾಯ. ಜೈಮಿನಿಯ ನ್ಯಾಯ ಅಪೂರ್ವವಾದ ಅರ್ಥವನ್ನು ತಿಳಿಸುತ್ತೆ. ಇದು ಯಾವ ಪ್ರಮಾಣದಿಂದಲೂ ತಿಳಿದು ಬರದೇ ಇರುವಂತಹ ವಿಷಯವಾದ್ದರಿಂದ ಅಪ್ರಾಪ್ತಾರ್ಥತ್ವಾತ್ ಇದು ಪೂರ್ವಮೀಮಾಂಸಾ ನ್ಯಾಯ. ಅನೇಕ ಕಡೆ ವೇದದಲ್ಲಿ ಹೀಗೆಯೇ ಅವರು ಪೂರ್ವಮೀಮಾಂಸದಲ್ಲಿ ನಿರ್ಣಯ ಮಾಡಿದ್ದಾರೆ. ಬೇರೆ ಪ್ರಮಾಣಗಳಿಂದ ಪ್ರಾಪ್ತವಾಗಿಲ್ಲದೆ ಹೋದರೆ ವಿಧಿಯನ್ನೇ ಸ್ವೀಕಾರ ಮಾಡಬೇಕು ಅಂತ. ಉಪರಿ ದೇವೇಭ್ಯೋ ಧಾರಯತಿ ಅದೆಲ್ಲ ಉದಾಹರಣೆಗಳು, ಪ್ರಸಿದ್ಧವಾದ ಉದಾಹರಣೆಗಳು. ಧಾರಯೇತ್ ಅಂತ ಅಲ್ಲಿ ಅರ್ಥ. ಹಾಗೆಯೇ ಅದೇ ರೀತಿಯಲ್ಲಿ ಅವನು ಯಾವ ಒಂದು ಅಕ್ಷರಂ ವೇದ ಅದನ್ನು ಪ್ರೋವಾಚತಾಂ ತತ್ವತೋ ಬ್ರಹ್ಮವಿದ್ಯಾಂ ಅಂತ ಹೇಳಿದಾಗ ಪ್ರೋವಾಚ ಅಂತ ಹೇಳಿದ್ರು ಅಂತ ಹೇಳಿದ್ರೆ ಪ್ರಬ್ರೂಯಾತ್ ಅಂತ ವಿಧಿಯನ್ನು ಹೇಳಬೇಕು. ಶಿಷ್ಯನಿಗೆ ಆಚಾರ್ಯನು ಅವರು ಬಂದು ಒಳ್ಳೆಯ ಶಮಧಮಾದಿ ಗುಣಗಳಿಂದ ಹೊಂದಿದಂತಹ ಆಚಾರ್ಯನು ಬಂದು ಪ್ರಣಾಮಗಳನ್ನು ಮಾಡಿ ವಿಧಿವತ್ತಾಗಿ ಆಶ್ರಯಿಸಿದರೆ ಅವನಿಗೆ ತಾನು ಯಾವ ವಿದ್ಯೆಯಿಂದ ಪರಮಪುರುಷನನ್ನು ತಿಳಿತಾನೋ ಅದನ್ನು ಹೇಗೆ ಇದೆಯೋ ಹಾಗೆ ಉಪದೇಶ ಮಾಡಲೇಬೇಕು ಅಂತ ವಿಧಿಯಲ್ಲಿ. ಆದರೆ ಶ್ರುತಿ ಹೇಳುವಾಗ ಪ್ರೋವಾಚತಾಂ ತತ್ವತಃ ಬ್ರಹ್ಮವಿದ್ಯಾಂ, ಪ್ರೋವಾಚ ಅಷ್ಟೇ ಇದೆ, ಹೇಳಿದನು ಅಂತ ಹೇಳಿದ್ರೆ ಪ್ರವದೇತ್ ಅಂತ ಪ್ರಬ್ರೂಯಾತ್ ಅಂತ ವಿಧಿಯನ್ನು ಸ್ವೀಕಾರ ಮಾಡಬೇಕು. ಅದು ಅಪೂರ್ವಾರ್ಥ ಅಂತ ತಿಳಿಸುತ್ತೆ. ಅಪ್ರಾಪ್ತವಾದದ್ದು ಬೇರೆ ಪ್ರಮಾಣಗಳಿಂದ
ಆ ರೀತಿ ಅನೇಕ ಉದಾಹರಣೆಗಳು ಪೂರ್ವಮೀಮಾಂಸೆಯಲ್ಲಿ ಅವರು ಹೇಳಿರುವಂತಹ ನ್ಯಾಯ. ಅದೇ ರೀತಿ ಇಲ್ಲಿಯೂ ಕೂಡ ಅನುವಾದವೇ ಅನುವಾದದಂತೆ ಕಂಡು ಬರುತ್ತೆ. ಏ ವಿದುಹು ಅಂತ ಹೇಳಿದ್ರೆ ಹಿಂದೆ ಒಂದು ಸತಿ ಆಗಲೇ ಇಲ್ಲಿ ಏ ವಿದುಹು ಅವರು ಯಾರು ತಿಳಿದ್ರೋ ಮತ್ತೆ ಈ ಬೇರೆ ಯಾರು ತಿಳಿದರೋ ಅಂತ ಹೇಳಿದ್ರೆ ಇದು ಮತ್ತೆ ಅದರದೇ ಒಂದು ರೀಸ್ಟೇಟ್ಮೆಂಟ್ ಇರೋ ಹಾಗೆ ಕಾಣುತ್ತೆ. ಅದು ಏ ವಿದುಹು ಯಾರು ತಿಳಿದ್ರೋ ಅಂತ ಹೇಳಿದ್ರೆ ಯಾರು ತಿಳಿಯಲೇಬೇಕು ಅನ್ನುವಂಥ ಅರ್ಥವನ್ನು ಸ್ವೀಕಾರ ಮಾಡಬೇಕು. ವಿಧಾಯಕಮೇವ ತಥಾ ಸಾಧಿಯಜ್ಞಂ ಇತ್ಯಪಿ ತ್ರಯಾಣಾಂ ಅಧಿಕಾರಿಣಾಂ ಅವಿಶೇಷೇಣ ವಿಧೀಯತೆ ಅರ್ಥ ಸ್ವಾಭಾವ್ಯಾತ್. ಆದ್ದರಿಂದ ಇಲ್ಲಿ ಸಾಧಿಭೂತಾದಿದೈವಂ ಮಾಂ ಸಾಧಿಯಜ್ಞಂಚ ಯೇ ವಿದುಹು, ಇಲ್ಲಿ ಚಕಾರ ಇರೋದ್ರಿಂದ ಸಾಧಿಯಜ್ಞಂಚ ಅಂತ ಹೇಳುವಾಗ ಸಾಧಿಯಜ್ಞ ಅಂತ ಹೇಳೋದು ಮೂರು ಅಧಿಕಾರಿಗಳಿಗೂ ಯಾವ ಒಂದು ವ್ಯತ್ಯಾಸವೂ ಇಲ್ಲದೆ ಎಲ್ಲರಿಗೂ ವಿಧಿಸಲ್ಪಟ್ಟಿದೆ. ಯಾಕೆ ಅಂದರೆ ಅರ್ಥಸ್ವಾಭಾವ್ಯಾತ್ ಅಂತ ಹೇಳಿದ್ರು. ಅರ್ಥಸ್ವಭಾವ ಅಂತ ಹೇಳಿದ್ರೆ ಮಾಂ ಸಾಧಿಯಜ್ಞಂ ಸಾಧಿಭೂತಾದಿದೈವಂ ಮಾಂ ಸಾಧಿಯಜ್ಞಂ ಅಂದರೆ ಅಧಿಯಜ್ಞೋಹಮೇವಾತ್ರ ಅಂತ ಮುಂದೆ ಹೇಳಕ್ ಬರುತ್ತೆ. ಪರಮಾತ್ಮನೇ ಹೇಳ್ತಾನೆ ಅಧಿಯಜ್ಞ ಅನ್ನೋನು ನಾನೇ. ಪರಮಾತ್ಮರನ್ನು ಎಲ್ಲರೂ ತಿಳಿಯಲೇಬೇಕು ಅನ್ನೋದು ಸಾಧದ ವಿಷಯದಲ್ಲಿ ಎಲ್ಲರೂ ಕೂಡ ಅವನಲ್ಲಿಯೇ ಭಕ್ತಿಯೋಗ ಮಾಡೋದ್ರಿಂದ ಅದು ಎಲ್ಲರಿಗೂ ಸಾಧಾರಣವಾದ ವಿಷಯ, ತಿಳಿಬೇಕಾದ್ದು. ಆದರೆ ಅಧಿಭೂತ ಅಧಿದೈವ ಇದು ಐಶ್ವರ್ಯಾರ್ಥಿಗಳಿಗೆ ಹೇಳಲ್ಪಟ್ಟಿರೋದು. ಮತ್ತು ಅಧಿ ಆತ್ಮ ಅಂತ ಹೇಳಲ್ಪಟ್ಟಿರೋದು ಇಲ್ಲಿ ಅಧಿ ಆತ್ಮ ಕರ್ಮ ಮತ್ತು ಬ್ರಹ್ಮ ಇದು ಹೇಳಿರೋದು ಜಿಜ್ಞಾಸುಗೆ. ಮೂರು ವಿಷಯಗಳು. ಅಧಿಭೂತ ಅಧಿದೈವ ಅನ್ನೋದು ಐಶ್ವರ್ಯಾರ್ಥಿಗೆ, ಅಧಿಯಜ್ಞ ಅನ್ನೋದು ಎಲ್ಲರಿಗೂ. ಹೀಗೆ ಇದನ್ನು ನಾವು ವಿಭಾಗ ಮಾಡಿಕೊಳ್ಬೇಕು ಅಂತ ಹೇಳಿ ಮಾಂ ಸಾಧಿಯಜ್ಞಂ ಚ ಏ ವಿದುಹು ಅನ್ನೋದು ಇಲ್ಲಿ ಅರ್ಥ ಸ್ವಭಾವ ಅಂತ ಹೇಳಿದ್ರೆ ಅಧಿಯಜ್ಞೋಹಮೇವಾತ್ರ ಅಂತ ಮುಂದೆ ಕೃಷ್ಣನೇ ಹೇಳಿದೆ. ಆದ್ದರಿಂದ ಅಧಿಯಜ್ಞವು ಬೇರೆ ಎಲ್ಲದಕ್ಕಿಂತ ಬೇರೆಯಾದದ್ದು. ಪರಮಾತ್ಮನೇ ಅಧಿಯಜ್ಞ ಅಂತ ಹೇಳಿರೋದ್ರಿಂದ ಅವನ ವಿಷಯವನ್ನು ಎಲ್ಲರಿಗೂ ಯಾವ ಒಂದು ವ್ಯತ್ಯಾಸವಿಲ್ಲದೆ ಎಲ್ಲ ಅಧಿಕಾರಿಗಳು ಅದನ್ನು ತಿಳಿಯಲೇಬೇಕು ಅನ್ನೋದು ಅರ್ಥಸ್ವಭಾವದಿಂದ ವಿಚಾರ, ಅದನ್ನು ನಿರ್ಣಯ ಮಾಡ್ಬೋದು. ಈ ಅರ್ಥಸ್ವಭಾವ ಅನ್ನೋದು ಒಂದು ಪ್ರಧಾನವಾದದ್ದು. ಯಾವ ವಿಷಯದಲ್ಲಿ ನಾವು ಒಂದು ಪ್ರಯೋಗವನ್ನು ಮಾಡ್ತೇವೆ, ಒಂದು ಶಬ್ದವನ್ನು ಯಾವ ಪದಾರ್ಥಕ್ಕೆ ಅದು ಅನ್ವಯವಾಗುವ ಹಾಗೆ ಪ್ರಯೋಗ ಮಾಡ್ತಾ ಇದ್ದೀವಿ, ಅದು ಬಹಳ ಪ್ರಧಾನವಾದದ್ದು. ಅದು ಅರ್ಥ ಸ್ವಭಾವ ಅಂತ ಹೇಳಲ್ಪಡುತ್ತೆ. ಆ ಅರ್ಥ ಸ್ವಭಾವವನ್ನು ನೋಡಿ ಪದಗಳಿಗೆ ಅರ್ಥವನ್ನು ನಾವು ತಿಳಿದುಕೊಳ್ಬೇಕು. ವೇದಗಳಲ್ಲಿ ಯಾವ ಪದಾರ್ಥದ ವಿಷಯದಲ್ಲಿ ಇದು ಪ್ರಯೋಗಿಸಲ್ಪಟ್ಟಿದೆ ಈ ಶಬ್ದ ಅದನ್ನು ತಿಳಿದ್ರೆ ಆ ಪದಾರ್ಥದ ಒಂದು ಸ್ವಭಾವಕ್ಕೆ ಅನುಗುಣವಾಗಿ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅನೇಕ ಕಡೆ ಇದೆಲ್ಲ ನಿರುಕ್ತದಲ್ಲಿ ಹೇಳೋ ವಿಷಯವೇ ಅರ್ಥ ಸ್ವಭಾವ ಅಂತ ಹೇಳೋದು ವಿಷಯವನ್ನು ನೋಡಿ ತಿಳಿದುಕೊಳ್ಬೇಕು. ಹಾಗೆಯೇ ಅದೆಲ್ಲ ಅನೇಕ ಕಡೆ ಅದಕ್ಕೆ ಪ್ರಸಿದ್ಧವಾದ ಪೂರ್ವಮೀಮಾಂಸೆಯಲ್ಲಾಗಲಿ ಉಪನಿಷತ್ತುಗಳಲ್ಲಾಗಲಿ ಪ್ರಸಿದ್ಧವಾದ ಉದಾಹರಣೆಗಳು ಇದೆ ಎಲ್ಲದಕ್ಕೂ. ನನಗೆ ಇಲ್ಲಿ ಹೇಳುವಾಗ ಅಲ್ಲಿ ವಿರಜಾ ಮಂತ್ರಗಳು ಅಂತ ಬರುತ್ತೆ. ವಿರಜಾ ಮಂತ್ರಗಳಲ್ಲಿ ಬರುತ್ತೆ. ಅಲ್ಲಿ ಹೇಳುವಾಗ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಮೇ ಶುದ್ಧಂತಾಂ ಜ್ಯೋತಿರಹಂ ವಿರಜಾ ವಿಪಾಪ್ಮ ಭೂಯ ಸಗ್ಗ ಸ್ವಾಹ ವಿರಜಾ ಮಂತ್ರ ಅಂತ ಬರುತ್ತೆ. ಅದರಲ್ಲಿ ಎಲ್ಲ ಪರಿಶುದ್ಧಿಯನ್ನು ಪ್ರಾರ್ಥನೆ ಮಾಡೋದು, ಸನ್ಯಾಸ ಸ್ವೀಕಾರ ಮಾಡುವಾಗ ಹೇಳುವಂಥ ಮಂತ್ರಗಳೆಲ್ಲ ಅಲ್ಲೆಲ್ಲ ಬರುತ್ತೆ. ಅದರಲ್ಲಿ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಮೇ ಶುದ್ಧಂತಾಂ ಶುದ್ಧಿಯಾಗಲಿ ಅಂತ ಪ್ರಾರ್ಥನೆ ಇದೆಯಲ್ಲ, ಅಲ್ಲಿ ಅನ್ನಮಯ ಅನ್ನೋದು ಶರೀರದ ಶುದ್ಧಿ ಕೇಳಲ್ಪಟ್ಟಿದೆ, ಪ್ರಾಣದ ಶುದ್ಧಿ, ಹಾಗೆಯೇ ಪ್ರಾಣಮಯ ಮನಸ್ಸು, ಹಾಗೆಯೇ ಜೀವಾತ್ಮ ಆತ್ಮ, ವಿಜ್ಞಾನಮಯ ಸರಿ ಹೋಯಿತು. ಆನಂದಮಯ ಮೇ ಶುದ್ಧಂತ ಮತ್ತೆ ಹೇಗೆ ಹೇಳಕ್ಕೆ ಸಾಧ್ಯ? ಆನಂದಮಯ ಪರಮಾತ್ಮ, ಅವನು ಅಪಹತ ಪಾಪ್ಮ ಆದವನು, ಅಖಿಲ ಪ್ರತ್ಯನೀಕನಾದವನು, ಅವನು ಶುದ್ಧಿಯಾಗಲಿ ಅಂತ ಪ್ರಾರ್ಥನೆ ಮಾಡೋಕ್ಕಾಗತ್ತೆಯೇ ಅಂತ ಹೇಳಿದ್ರೆ ಅರ್ಥ ಸ್ವಭಾವ ಅದರಲ್ಲಿ ಅದು ಹೇಗೆ ಬರುತ್ತೆ? ಆನಂದಮಯನಲ್ಲಿ ಶುದ್ಧಿ ಪ್ರಾರ್ಥನೆ ಮಾಡೋದು ಹೇಗೆ ಅಂದರೆ ಅವನಲ್ಲಿ ಏನು ನಮ್ಮ ವಿಷಯದಲ್ಲಿ ಕೋಪವಿದೆ ಅವನಿಗೆ. ಯಾಕೆ ಅಂದರೆ ನಾವು ತಪ್ಪು ಮಾಡಿದ್ದೇವೆ, ಅನಾದಿ ಕಾಲದಿಂದ ಶಾಸ್ತ್ರೋಲ್ಲಂಘನೆ ಮಾಡಿರುವಂತಹ ನಮ್ಮ ವಿಷಯದಲ್ಲಿರುವ ಕೋಪ ಶಾಂತವಾಗಲಿ ಅಂತ ಅಲ್ಲಿ ಶುದ್ಧಿ ಅನ್ನೋದಕ್ಕೆ ಅರ್ಥ ಮಾಡಬೇಕು. ಆನಂದಮಯನ ವಿಷಯದಲ್ಲಿ ಶುದ್ಧಿ ಅಂತ ಹೇಳಿದ್ರೆ ನಮ್ಮ ವಿಷಯದಲ್ಲಿರುವ ಕೋಪ ಶಾಂತವಾಗಲಿ, ಅವನಿಗೆ ನಿಗ್ರಹ ಸಂಕಲ್ಪ ಹೋಗಿ ನಮ್ಮಲ್ಲಿ ಅನುಗ್ರಹ ಉಂಟು ಮಾಡಲಿ. ಅರ್ಥ ಸ್ವಭಾವ ಅನ್ನೋದು ಅಲ್ಲಿ ಅದು. ಅರ್ಥ ಸ್ವಭಾವಕ್ಕೆ ಈ ರೀತಿ ಅನೇಕ ಉದಾಹರಣೆಗಳು ಪೂರ್ವಮೀಮಾಂಸೆಯಲ್ಲೂ ಬರುತ್ತೆ. ಅರ್ಥ ಸ್ವಭಾವ ಅಂತ ಹೇಳಿದ್ರೆ ಯಾವ ಪದಾರ್ಥದ ವಿಷಯದಲ್ಲಿ
ಶಬ್ದಗಳು ಪ್ರಯೋಗ ಮಾಡಲ್ಪಟ್ಟಿದೆ. ಆ ಪದಾರ್ಥದ ಸ್ವಭಾವವೇನು, ಅದಕ್ಕೆ ಅನುಗುಣವಾಗಿ ನಾವು ಪುರುಷಕಾರಕ್ಕೂ ಹಾಗೆ ಹೇಳ್ತೀವಿ. ಪುರುಷಕಾರ ಹೇಳುವಾಗ ಮಹಾಲಕ್ಷ್ಮಿಯಲ್ಲಿ ನಾವು ಪುರುಷಕಾರ ಮಾಡ್ತೀವಿ. ಪರಮಾತ್ಮನೇ ಪರಮಾತ್ಮನ ಆಶ್ರಯಿಸಕ್ಕೆ ಮಹಾಲಕ್ಷ್ಮಿಯಲ್ಲಿ ಪುರುಷಕಾರ ಪ್ರಾರ್ಥನೆ ಮಾಡಬೇಕು ಹೋಗಿ. ಯಾಕೆ ಅಂದರೆ ಅರ್ಥ ಸ್ವಭಾವಾತ್, ಅವಳಿಗೆ ವಾತ್ಸಲ್ಯ ಅತ್ಯಧಿಕವಾಗಿದೆ, ದೋಷವನ್ನು ನೋಡೋದಿಲ್ಲ. ಆಶ್ರಯಿಸಿದ ದೋಷವನ್ನು ನೋಡದೇ ಇರೋದ್ರಿಂದ ಮಹಾಲಕ್ಷ್ಮಿಯನ್ನು ಆಶ್ರಯಿಸಿದರೆ ಪರಮಾತ್ಮನ ಮುಂದೆ ಹೋಗಿ ನಿಂತ್ಕೊಳ್ಬಹುದು ಧೈರ್ಯವಾಗಿ. ನಾವು ಇಲ್ಲೇ ಹೋದರೆ ಆಗೋದಿಲ್ಲ. ಅರ್ಥ ಸ್ವಭಾವ ಅನುಷ್ಠಾನ ಗುರು ಉಕ್ತಿವಿಹಿ ಅಂತ ಹೇಳ್ತಾರೆ ಅವರು. ಅಲ್ಲಿ ಯಾಕೆ ಈ ಘಟಕಾರ್ಥ ಅವಲಂಬನ ಯಾಕೆ ಬೇಕು, ಪುರುಷಕಾರ ಯಾಕೆ ಬೇಕು ಪ್ರಪತ್ತಿಗೆ ಅನ್ನುವಾಗ ಇದೆಲ್ಲ ಸ್ವಾಮಿ ದೇಶಿಕನ್ ಅನೇಕ ಕಡೆ ತಿಳಿಸ್ತಾರೆ. ಇದು ಅರ್ಥ ಸ್ವಭಾವ ಅನ್ನೋದಕ್ಕೆ ಈ ರೀತಿ ಅರ್ಥ. ಅರ್ಥಸ್ವಾಭಾವ್ಯಾತ್, ಇದು ಸಾಧಿಯಜ್ಞ ಅಂತ ಮುಂದೆ ಹೇಳೋದು. ಪರಮಾತ್ಮನು ಅಹಮೇವ ಅತ್ರ ಅಧಿಯಜ್ಞ ಅಹಮೇವ ಅಂತ ಹೇಳುವಾಗ ಪರಮಾತ್ಮನೇ ಅಧಿಯಜ್ಞ ಅಂತ ಹೇಳಲ್ಪಟ್ಟಿದ್ದಾನೆ. ಈ ಮೂರು ಜನಕ್ಕೂ ಸಾಮಾನ್ಯ ಅಂತ ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂದರೆ ಯಾರ ವಿಷಯದಲ್ಲಿ ಹೇಳಿದೆ ಅಧಿಯಜ್ಞ, ಸಾಕ್ಷಾತ್ ಪರಮಾತ್ಮನೇ. ಅವನ ಅರ್ಥ ಸ್ವಭಾವದಿಂದ ಅದು ಎಲ್ಲರೂ ಅವನನ್ನು ಭಕ್ತಿಯೋಗ ಮಾಡೋರು, ಎಲ್ಲರಿಗೂ ಬೇಕು. ಆದ್ದರಿಂದ ಎಲ್ಲರ ವಿಷಯದಲ್ಲಿಯೂ ಅದು ಯಾವ ವ್ಯತ್ಯಾಸವೂ ಇಲ್ಲದೆ ಎಲ್ಲರಿಗೂ ವಿಧಿಸಲ್ಪಡುತ್ತೆ ಅನ್ನೋದು ಆ ಅರ್ಥ ಸ್ವಭಾವದಿಂದಲೇ ಸ್ವೀಕಾರ ಮಾಡಬೇಕು. ಅದನ್ನು ಇಲ್ಲಿ ಭಾಷಿಕಾರರು ಹೇಳ್ತಾ ಇದ್ದಾರೆ. ಪ್ರಯಾಣಾಮಿ ನಿತ್ಯ ನೈಮಿತ್ತಿಕ ರೂಪ ಮಹಾಯಜ್ಞಾದಿ ಅನುಷ್ಠಾನಂ ಅವರ್ಜನೀಯಂ. ಎಲ್ಲರಿಗೂ ಮೂರು ಜನಕ್ಕೂ ಕೂಡ ನಿತ್ಯ ನೈಮಿತ್ತಿಕ ರೂಪವಾದ ಪಂಚಮಹಾಯಜ್ಞಗಳು ಮೊದಲಾದದ್ದು ಅನುಷ್ಠಾನ ಮಾಡಲೇಬೇಕಾದ್ದು. ತೇಚ ಪ್ರಯಾಣ ಕಾಲೇಪಿ ಸ್ವಪ್ರಾಪ್ಯ ಅನುಗುಣಂ ಮಾಂ ವಿದುಹು. ಪ್ರಯಾಣ ಕಾಲದಲ್ಲಿಯೂ ಕೂಡ ಈ ನಿತ್ಯ ನೈಮಿತ್ತಿಕ ರೂಪ ಮಹಾಯಜ್ಞಾದಿಗಳೆಲ್ಲ ಏನು ಪರಮಾತ್ಮನ ಆರಾಧನೆ, ಅದನ್ನು ತಿಳ್ಕೊಳ್ಳದೆ ಹೇಗೆ ಮಾಡ್ತಾರೆ ಇವರು. ಪರಮಾತ್ಮನ ಆರಾಧನಾ ರೂಪವಾಗಿ ಮಾಡಬೇಕು ಎಲ್ಲವನ್ನು. ಆದ್ದರಿಂದ ಅವರಿಗೆ ಅದೆಲ್ಲ ತಿಳಿಯಲೇಬೇಕು. ಇದೆಲ್ಲವೂ ಪರಮಾತ್ಮನ ಆರಾಧನಾ ರೂಪವಾದದ್ದು, ಅವನ ಆಜ್ಞೆ ವಿಧಿಸಲ್ಪಟ್ಟಿರೋದು ತಿಳಿಯಲೇಬೇಕು. ಪ್ರಯಾಣ ಕಾಲದಲ್ಲಿಯೂ ಕೂಡ ಅವರವರ ಪ್ರಾಪ್ತಿಗೆ ಅನುಗುಣವಾಗಿ ಪರಮಾತ್ಮನನ್ನು ಧ್ಯಾನ ಮಾಡ್ತಾರೆ ಅವರು. ಅವರಿಗೆ ಐಶ್ವರ್ಯ ಬೇಕಾದವನು ಅವನಿಗೆ ಅಂತಿಮ ಸ್ಮರಣೆ ಬೇರೆ ರೀತಿಯಲ್ಲಿರುತ್ತೆ, ಜಿಜ್ಞಾಸುಗೆ ಅಂತಿಮ ಸ್ಮರಣೆ ಬೇರೆ ರೀತಿಯಲ್ಲಿ. ಯಾಕೆ ಅಂದರೆ ಯಾವ ರೀತಿಯಲ್ಲಿ ನಾವು ಅಂತಿಮ ಸ್ಮರಣೆ ಇರುತ್ತೋ ಅದಕ್ಕೆ ಅನುಗುಣವಾಗಿ ಫಲವೂ ಸಿಗುತ್ತೆ. ಆದ್ದರಿಂದ ಪ್ರಪಂಚನಿಗೆ ಮಾತ್ರ ಅವನು ಪರಮಾತ್ಮ ಉದಾರವಾಗಿ ಹೇಳಿಬಿಟ್ಟ ವರಾಹ ಚರ್ಮ ಅಹಂ ಸ್ಮರಾಮಿ ಮದ್ಭಕ್ತಂ ನಯಾಮಿ ಪರಮಾಂಗತಿಂ. ವರಾಹ ಚರ್ಮ ಶ್ಲೋಕದಲ್ಲಿ ನಾನೇ ಅವನನ್ನು ಸ್ಮರಣೆ ಮಾಡ್ಕೋತೇನೆ, ಅವನಿಗೆ ಅಂತಿಮ ಸ್ಮರಣೆಯೇ ಬೇಡ ಅಂತ ಕಾಂಚಿಪೂರ್ಣರು ವರದರಾಜನಲ್ಲಿ ಪ್ರಶ್ನೆ ಕೇಳ್ತಾರೆ. ಭಾಷ್ಯಕಾರರು ಹೇಳಿದ್ರು, ಕಾಂಚಿಪೂರ್ಣರು ವರದರಾಜರೊಡನೆ ಮಾತಾಡ್ತಾ ಇದ್ರು ಸಾಕ್ಷಾತ್ತಾಗಿ. ಅವರನ್ನು ಕೇಳ್ತಾರೆ ಭಾಷ್ಯಕಾರರು, ಹೋಗಿ 5 ಪ್ರಶ್ನೆಗಳಿಗೆ ಉತ್ತರ ಕೇಳ್ಕೊಂಡು ಬನ್ನಿ ಅಂತ ಹೇಳಿ 6 ಪ್ರಶ್ನೆಗಳಿಗೆ. ಅದೆಲ್ಲ ಉತ್ತರ ಹೇಳ್ತಾನೆ ಪರಮಾತ್ಮ. ಅದನ್ನು ಬಂದು ಹೇಳ್ತಾರೆ ಅವರು. ಅಂತಿಮ ಸ್ಮರಣೆ ಬೇಕೇ ಪ್ರಪಂಚನಿಗೆ ಅಂದರೆ ಬೇಡ ಅಂತ ಹೇಳಿ, ಅಂತಿಮ ಸ್ಮರಣೆ ಬೇಕಾಗಿಲ್ಲ. ಆದರೆ ಈ ಭಕ್ತಿಯೋಗಿಗಳಿಗೆ ಅಂತಿಮ ಸ್ಮರಣೆ ಅತ್ಯಂತ ಅವಶ್ಯಕ. ದೇಹ ಬಿಡುವ ಕಾಲದಲ್ಲಿ ಅಂತಿಮ ಸ್ಮರಣೆ ಮಾಡಲೇಬೇಕು. ಅದರಿಂದಲೇ ಮುಂದೆ ಭಕ್ತಿಯೋಗ ಹೇಳುವಾಗ ಸದಾ ಮದ್ಭಾವ ಭಾವಿತಃ ಮೊದಲಾದ ಶ್ಲೋಕಗಳೆಲ್ಲ ಬರುತ್ತೆ. ಯಾವಾಗಲೂ ಹೇಗೆ ಅಂತಿಮ ಸ್ಮರಣೆ ಬರುತ್ತೆ ಅಂತ ಅರ್ಜುನ ಪ್ರಶ್ನೆ ಮಾಡ್ತಾನೆ ಮುಂದೆ. ಕಡೆಯಲ್ಲಿ ಪ್ರಾಣ ಬಿಡುವ ಕಾಲದಲ್ಲಿ ಸ್ಮರಣೆ ಹೇಗೆ ಬರುತ್ತೆ? ಸಡನ್ ಆಗಿ ಬರೋದಿಲ್ವಲ್ಲ ತಕ್ಷಣ. ಪ್ರಾಣ ಬಿಡೋ ಕಾಲದಲ್ಲಿ ಹೇಗೆ ಬರಬೇಕು ಅಂತ ಹೇಳಿದ್ರೆ, ಪ್ರಾಣ ಬಿಡೋ ಕಾಲದಲ್ಲಿ ಬರೋದಿಲ್ಲ ತಾನಾಗಿ. ನಿರಂತರವಾಗಿ ಜೀವನವೆಲ್ಲ ನಾವು ಧ್ಯಾನ ಮಾಡ್ತಿದ್ರೆ ಪ್ರಾಣ ಬಿಡುವಾಗಲೂ ಅದೇ ಇರುತ್ತೆ ಮನಸ್ಸಿನಲ್ಲಿ, ಸದಾ ಮದ್ಭಾವ ಭಾವಿತಃ. ಅದನ್ನು ಉತ್ತರ ಕೊಟ್ಟರು ಕೃಷ್ಣ. ಹಾಗೆ ಅಂತಿಮ ಸ್ಮರಣೆ ಅನ್ನೋದು ಅವರವರ ಪ್ರಾಪ್ತಿಗೆ ಅನುಗುಣವಾದ ಅಂತಿಮ ಸ್ಮರಣೆ ಇರುತ್ತೆ. ಐಶ್ವರ್ಯಾರ್ಥಿಗೆ ಬೇರೆ ವಿಧವಾದ ಅಂತಿಮ ಸ್ಮರಣೆ, ಜಿಜ್ಞಾಸಿಗೆ ಬೇರೆ ವಿಧವಾದ ಅಂತಿಮ ಸ್ಮರಣೆ, ಇದೆಲ್ಲ ವಿಧಿಸಲ್ಪಟ್ಟಿದೆ. ಅದನ್ನ ಇಲ್ಲಿ ಹೇಳ್ತಾರೆ. ತೇಚ ಪ್ರಯಾಣ ಕಾಲೇಪಿ ಸ್ವಪ್ರಾಪ್ಯ ಅನುಗುಣಂ ಮಾಂ ವಿದುಹು. ತೇಚ ಇತಿ ಚಕಾರಾತ್ ಪೂರ್ವೆ, ಇಲ್ಲಿ ತೇಚ ಅಂತ ಹೇಳಿರೋದ್ರಿಂದ ಪೂರ್ವೆ ಜರಾಮರಣ ಮೋಕ್ಷಾಯ ಯತಮಾನಶ್ಚ ಪ್ರಯಾಣ ಕಾಲೇ ವಿದುಹು ಇತಿ ಸಮುಚ್ಚೀಯಂತೆ. ಪ್ರಯಾಣ ಕಾಲೇ ಪಿಚ ಮಾಂ ಅಂತ ಹೇಳಿರೋದಾಗ ತೇ ಅಂತ ಹೇಳಿದಾಗ ತೇಚ ಪ್ರಯಾಣ ಕಾಲೇಪಿ ಮಾಂ ವಿದುಹು ಅಂತ ಹೇಳಿರುವಾಗ ಅವರು ಅಂತ ಹೇಳಿರೋದ್ರಿಂದ ಹಿಂದೆ ಹೇಳಿದಂತಹ ಜರಾಮರಣ ಮೋಕ್ಷಾಯ ಅಂತ ಹೇಳಿದ ಜಿಜ್ಞಾಸುಗಳು
ಅದಕ್ಕೆ ಪ್ರಯತ್ನ ಪಡುವಂತಹವರು ಕೂಡ ಪ್ರಯಾಣ ಕಾಲದಲ್ಲಿ ಪರಮಾತ್ಮನನ್ನು ತಿಳಿದುಕೊಳ್ಬೇಕು ಅನ್ನೋದು ಸೇರಿಸಲ್ಪಡುತ್ತೆ. ಅನೇನ ಜ್ಞಾನಿನಃ ಅಪಿ ಅರ್ಥಸ್ವಭಾವ್ಯಾತ್ ಸಾಧಿಯಜ್ಞಂ ಮಾಂ ವಿದುಹು ಪ್ರಯಾಣಕಾಲೇಪಿ ಸ್ವಪ್ರಾಪ್ಯ ಅನುಗುಣಂ ಮಾಂ ವಿದುಹು ಇತಿ ಉಕ್ತಂ ಭವತಿ. ಜ್ಞಾನಿಯು ಇದರಲ್ಲಿ ಸೇರಿಸಲ್ಪಟ್ಟಿದ್ದಾನೆ. ಆದ್ದರಿಂದ ಜ್ಞಾನಿಯ ವಿಷಯ ಇಲ್ಲಿ ಸ್ಪಷ್ಟವಾಗಿ ಹೇಳಲಿಲ್ಲ. ಆದ್ದರಿಂದ ಜ್ಞಾನಿಯ ವಿಷಯದಲ್ಲಿಯೂ ಸಾಧಿಯಜ್ಞಂ ಮಾಂ ವಿದುಹು ಪ್ರಯಾಣಕಾಲೇಪಿ ಮಾಂ ವಿದುಹು ಅನ್ನೋದು ಎರಡು ಸಪ್ರಾಪ್ಯ ಅನುಗುಣವಾಗಿ ಎಲ್ಲರೂ ಇಲ್ಲಿ ಸೇರಲ್ಪಟ್ಟಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಹೇಳಲ್ಪಡುತ್ತೆ ಅನ್ನೋದು ಇಲ್ಲಿ ಭಾಷ್ಯ. ಈ ಶ್ಲೋಕಕ್ಕೆ ಇಲ್ಲಿ ಮುಂದೆ ಉತ್ತರಕ್ಕೆ, ಅಲ್ಲಿ ಹೇಳಿರುವ ಉತ್ತರಕ್ಕೆ ಅನುಗುಣವಾಗಿ ಇಲ್ಲಿ ಪ್ರಶ್ನೆಗೆ, ಇಲ್ಲಿ ಪ್ರಸ್ತಾವವಾಗಿರುವ ವಿಷಯಕ್ಕೆ ಭಾಷ್ಯಕಾರರು ಇಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಕೃಷ್ಣ ಪರಮಾತ್ಮನೇ ಕೊಟ್ಟಿರುವ ಉತ್ತರ. ಆದ್ದರಿಂದ ಇಲ್ಲಿ ಬ್ರಹ್ಮಸೂತ್ರದಲ್ಲಿ ಅವರು ಹೇಳಿದ್ರು ಕಠೋಪನಿಷತ್ತಿನ ಅರ್ಥವನ್ನೆಲ್ಲ ತ್ರಯಾಣಾಮೇವ ಚ ಏವಂ ಉಪನ್ಯಾಸ ಪ್ರಶ್ನಶ್ಚ ಅಂತ ಸೂತ್ರ, ಬ್ರಹ್ಮಸೂತ್ರ. ತ್ರಯಾಣಾಮೇವ ಚ ಏವಂ ಉಪನ್ಯಾಸ ಪ್ರಶ್ನಶ್ಚ, ಮೂರು ವಿಷಯಗಳು ಅಷ್ಟೇ ಕಠೋಪನಿಷತ್ತರಲ್ಲಿ. ಉಪನ್ಯಾಸ ಅಂದರೆ ಉತ್ತರ ಕೊಟ್ಟಿರೋದು ಯಮನು, ಪ್ರಶ್ನೆಗಳು ಹಾಗೆಯೇ ಇದೆ ಅಂತ ಹೇಳಿದ್ರು. ಮೊದಲು ಉಪನ್ಯಾಸ ಹೇಳಿ ಆಮೇಲೆ ಪ್ರಶ್ನೆಯನ್ನು ಹೇಳಿದ್ರು ಅಲ್ಲಿ. ಅದು ಹೇಗೆ? ಮೊದಲು ಪ್ರಶ್ನೆ ತಾನೇ ಕೇಳಿದ್ದು ನಚಿಕೇತ, ಅವನು ಕೇಳಿದ ಪ್ರಶ್ನೆಗೆ ಆಮೇಲೆ ತಾನೇ ಉತ್ತರ ಕೊಟ್ಟ. ಬ್ರಹ್ಮಸೂತ್ರದಲ್ಲಿ ಉಪನ್ಯಾಸ ಮೊದಲೇ ಹೇಳಿ ಪ್ರಶ್ನಶ್ಚ ಅಂತ ಆಮೇಲೆ ಪ್ರಶ್ನೆಗಳು ಅಂತ ಹೇಳಿದ್ರಲ್ಲ ಅಂತ ಹೇಳಿದ್ರೆ, ಅವನು ಕೇಳುವ ಪ್ರಶ್ನೆಗಳಲ್ಲಿ ನಮಗೆ ತಿಳಿಯುವಂತಹ ವಿಶೇಷವಾದ ವಿಷಯಗಳು ನೇರವಾಗಿ ತಿಳಿಯೋದಿಲ್ಲ. ಆದರೆ ಯಮನು ಕೊಟ್ಟ ಉತ್ತರದಿಂದ ಈ ಪ್ರಶ್ನೆಯು ಈ ವಿಷಯವನ್ನು ಕುರಿತು ಕೇಳಿದಾನೆ ಇವನು ಅನ್ನೋದು ಆಮೇಲೆ ತಿಳಿಯುತ್ತೆ. ಯಮನ ಉತ್ತರಗಳನ್ನೆಲ್ಲ ನೋಡಿದ್ರೆ ಅವನು ಹೇಳಿದ್ದು ಪರಮಾತ್ಮ ಸ್ವರೂಪವನ್ನೆಲ್ಲ ವಿವರಿಸಿದನು ಯಮನು ಅದ್ಭುತವಾಗಿ. ಮತ್ತೆ ಮೋಕ್ಷ ಸ್ವರೂಪವಾಗಲಿ, ಮತ್ತೆ ಉಪೇತೃ ಯಾರು ಅಧಿಕಾರಿಯ ಸ್ವರೂಪ, ಉಪಾಯದ ಸ್ವರೂಪ, ಇದನ್ನೆಲ್ಲ ವಿವರಣೆ ಮಾಡಿದ. ಪ್ರಶ್ನೆಯಲ್ಲಿ ಹಾಗೆ ಸ್ಪಷ್ಟವಾಗಿ ತಿಳಿದು ಬರೋದಿಲ್ಲ. ಏಯಂ ಪ್ರೇತೆ ವಿಚಿಕಿತ್ಸಾ ಮನುಷ್ಯ ಅಸ್ತಿ ಇತ್ಯೇಕೆ ಹೀಗೆಲ್ಲ ಹೇಳಿದ್ರೆ ಪ್ರಶ್ನೆಯನ್ನು ಇದರಲ್ಲಿ ಉಪೇತೃ, ಉಪೇಯ, ಆಮೇಲೆ ಉಪಾಯ, ಈ ಮೂರು ವಿಷಯಗಳಲ್ಲಿಯೇ ಪ್ರಶ್ನೆ ಉಪನ್ಯಾಸ ಅಂತ ಹೇಳಿದ್ರು. ಪ್ರಶ್ನೆ ಉತ್ತರವನ್ನು ನೋಡಿ ಪ್ರಶ್ನೆಯನ್ನು ಊಹೆ ಮಾಡಬೇಕು. ಆದ್ದರಿಂದ ಪ್ರಶ್ನೆ ಕೇಳಿದ್ದು ಆ ವಿಷಯವನ್ನು ಅನ್ನೋದು ಉಪನ್ಯಾಸ ನೋಡಿದ್ರೆ ತಿಳಿಯುತ್ತೆ ನಮಗೆ. ಹಾಗೆ ಮುಂದೆ ಕೃಷ್ಣನು ಕೊಡುವ ಉತ್ತರಗಳನ್ನು ನೋಡಿ, ಅದೇ ರೀತಿ ಇಲ್ಲಿಯೂ ಕೂಡ ಅವತಾರದ ವಿಷಯದಲ್ಲಿ ಹೇಳುವಾಗಲೂ ಹಾಗೆಯೇ ಕೃಷ್ಣನು ಅವತಾರದ ವಿಷಯದಲ್ಲಿ ಹೇಳುವಾಗ ಅಜೋಪಿಸನ್ ನವ್ಯ ಆತ್ಮ ಭೂತಾನಾಂ ಈಶ್ವರೋಪಿಸನ್ ಪ್ರಕೃತಿಂ ಸ್ವಾಮದೃಷ್ಟಾಯ ಸಂಭವಾಮಿ ಆತ್ಮಮಾಯ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ತದಾತ್ಮಾನಂ ಸೃಜಾಮಿ ಅಭ್ಯುತ್ಥಾನಂ ಧರ್ಮಸ್ಯ ಇದೆಲ್ಲ ಹೇಳಿದಾಗ ಅವನ ಸ್ವರೂಪವನ್ನು, ಯಾವ ಕಾಲದಲ್ಲಿ ಯಾವ ಪ್ರಯೋಜನ, ಹೇಗೆ ಬರ್ತಾನೆ, ಹೇಗೆ ಅವನ ದೇಹದ ಸ್ವರೂಪವೇನು, ಅದು ಹೇಗೆ, ಏನು ಕಾರಣ ಅವನ ಜನ್ಮಕ್ಕೆ, ಈ ಎಲ್ಲವನ್ನು ಉತ್ತರದಲ್ಲಿ ನೋಡಿದ್ರೆ ಈ ಎಲ್ಲ ಯಾವ ಪ್ರಶ್ನೆಯನ್ನು ಅರ್ಜುನ ಕೇಳಲಿಲ್ಲ. ಅರ್ಜುನ ಯಾವ ಪ್ರಶ್ನೆಯನ್ನು ಕೇಳಲಿಲ್ಲ. ನೀ ಹಿಂದೆ ಹೇಳಿದ್ಯಲ್ಲ ವಿವಸ್ವಾನ, ನನಗೆ ಈಗಲೂ ಹೇಳ್ತಾ ಇದೆಯಲ್ಲ, ಇದೇನು, ಇದು ನನಗೆ ಅರ್ಥವಾಗಲಿಲ್ವಲ್ಲ ಅಂತ ಅಷ್ಟೇ ಅವನು ಕೇಳಿದ್ದು. ಅದರಲ್ಲಿ ಅಷ್ಟು ಪ್ರಶ್ನೆಗಳು ಅಡಗಿದೆ ಅಂತ ಭಾಷಿಕಾರರು ತಿಳಿಸಿದ್ರಲ್ಲ. ಅದರಲ್ಲಿ ಹೇಗೆ ಅಂದರೆ ಕೃಷ್ಣನ ಉತ್ತರವನ್ನು ನೋಡಿ ಪ್ರಶ್ನೆಯನ್ನು ಊಹೆ ಮಾಡಿದ್ರು. ಹಾಗೆಯೇ ಇಲ್ಲಿಯೂ ಕೂಡ ಕೃಷ್ಣನು ಮುಂದೆ ಹೇಳುವ ಉತ್ತರವನ್ನು ನೋಡಿ ಅದಕ್ಕೆ ಅನುಗುಣವಾಗಿ ಎರಡು ಶ್ಲೋಕಗಳಿಗೆ ಭಾಷಿಕಾರರು ವ್ಯಾಖ್ಯಾನ ಮಾಡಿದ್ದಾರೆ. ಏನೇನು ಯಾರ್ಯಾರು ತಿಳಿಬೇಕು. ಮೂರು ವಿಧವಾದ ಅಧಿಕಾರಿಗಳು: ಐಶ್ವರ್ಯಾರ್ಥಿ, ಅಕ್ಷರಾರ್ಥಿ, ಅಕ್ಷರಯಾಥಾತ್ಮ್ಯಾರ್ಥಿ ಅಂದರೆ ತನ್ನ ಜಿಜ್ಞಾಸು, ಪರಮಾತ್ಮಾರ್ಥಿ, ಪರಮಾತ್ಮನನ್ನೇ ಹೇಳುವ ಜ್ಞಾನಿ. ಮೂರು ವಿಧವಾದ ಅಧಿಕಾರಿಗಳು. ಒಬ್ಬೊಬ್ಬರ ಅಧಿಕಾರಿಗಳಿಗೂ ತಿಳಿಯಬೇಕಾದ ವಿಷಯ ಏನು, ಪ್ರಯಾಣ ಕಾಲದಲ್ಲಿ ಅವರು ಹೇಗೆ ಪರಮಾತ್ಮನ ಧ್ಯಾನ ಮಾಡಬೇಕು, ಪರಮಾತ್ಮನ ತಿಳಿಬೇಕಾದ್ದು ಎಲ್ಲರಿಗೂ ಸಮಾನವಾದದ್ದು. ಮತ್ತು ಇದೆಲ್ಲವೂ ಕೂಡ ಜ್ಞಾನಿಗೂ ಕೂಡ ಹಾಗೆಯೇ. ಮತ್ತು ಅವರು ಪ್ರಯಾಣ ಕಾಲದಲ್ಲಿ ಅಂದರೆ ಅಂತಿಮ ಸ್ಮರಣೆ, ಅಂತಿಮ ಶರೀರ ಬಿಡುವಾಗ ಅವರು ಹೇಗೆ ಧ್ಯಾನ ಮಾಡಬೇಕು, ಅವರ ಯಾವ ಒಂದು ಫಲವನ್ನು ಆಶ್ರಯಿಸಿದ ಬೇಕು ಅಂತ ಇಷ್ಟಪಡ್ತಾರೋ ಅದಕ್ಕೆ ಅನುಗುಣವಾದ ಪರಮಾತ್ಮನ ರೂಪವನ್ನು ಅವರು ಅನುಸಂಧಾನ ಮಾಡಬೇಕಲ್ಲಿ. ಅದು ಕೂಡ ಇಲ್ಲಿ ಎಲ್ಲವೂ ಹೇಳಲ್ಪಟ್ಟಿದೆ. ಎರಡು ಶ್ಲೋಕಗಳಲ್ಲಿಯೂ ಹೇಳಿರೋದ್ರಿಂದ ಇಲ್ಲಿ ಏ ಅನ್ನುವ ಶಬ್ದ ಮತ್ತೆ ಏ ಚ ಅಂತ ಹೇಳಿರೋದು, ಇದು ಒಬ್ಬ ಬೇರೆ ಅಧಿಕಾರಿ, ಇಲ್ಲಿ ಹೇಳಿರೋರು ಬೇರೆ ಅಧಿಕಾರಿಗಳು ಅಂತ ತಿಳಿಯುತ್ತೆ. ಮತ್ತು ಅರ್ಥ ಸ್ವಭಾವದಿಂದ ಅಧಿಯಜ್ಞ ಅನ್ನುವ ವಿಷಯವು ಎಲ್ಲರಿಗೂ ಸಮಾನ. ಯಾಕೆ ಅಂದರೆ ಪರಮಾತ್ಮ ಅಧಿಯಜ್ಞೋ ಹಮೇವ ಅತ್ರ ಹಮೇವ ಅಧಿಯಜ್ಞಂ ಅಂತ ಹೇಳಿರೋದ್ರಿಂದ, ಪರಮಾತ್ಮನೇ ಅಂತ ಹೇಳಿದ್ರಿಂದ ಅವನ ವಿಷಯ ಎಲ್ಲರಿಗೂ
ಅವಶ್ಯಕ. ಪ್ರಯಾಣ ಕಾಲದಲ್ಲಿಯೂ ತಿಳಿಯಬೇಕು. ಅವರನ್ನು ಅವರವರ ಪ್ರಾಪ್ತಿಗೆ ಅನುಗುಣವಾಗಿ ತಿಳಿಯಬೇಕು. ಇಷ್ಟು ವಿಷಯಗಳು ಈ ಎರಡು ಶ್ಲೋಕದಲ್ಲಿ ಆರಂಭಿಸಲ್ಪಟ್ಟಿದೆ, ಇಲ್ಲಿ ಪ್ರಸ್ತಾವ ಮಾಡಲ್ಪಟ್ಟಿದೆ. ಇಲ್ಲಿ ಮುಂದೆ ಇದರ ವಿಶೇಷವಾದ ಅರ್ಥಗಳನ್ನು ಕೃಷ್ಣನೇ ತಿಳಿಸ್ತಾನೆ ಅನ್ನೋದು ಇಲ್ಲಿ. ಅದಕ್ಕೆ ತಾತ್ಪರ್ಯ ಚಂದ್ರಿಕೆಯಲ್ಲಿ ವಿವರಿಸ್ತಾರೆ ಸ್ವಾಮಿ ದೇಶಿಕನು. ಸಾಧಿಭೂತ ಇತಿ ಶ್ಲೋಕಸ್ಯ ಐಶ್ವರ್ಯಾರ್ಥಿ ವಿಷಯತ್ವಂ ವಕ್ತುಂ ಅಧಿಕಾರಿಭೇದ ಮಾತ್ರ ಜ್ಞಾಪಕಂ ತಾವತ್ ದರ್ಶಯತಿ ಅಂತ ಹೇಳಿದ್ರು. ಸಾಧಿಭೂತ ಮೊದಲಾದ ಶ್ಲೋಕ ಇಲ್ಲಿ ಎರಡನೆಯದು. ಐಶ್ವರ್ಯಾರ್ಥಿಗಳಿ ಅಂತ ಹೇಳೋದ್ರಿಂದ ಅತ್ರ ಯೇ ಇತಿ ಪುನರ್ನಿರ್ದೇಶಾತ್ ಅಂತ ಇಲ್ಲಿ ಹೇಳ್ತಾರೆ. ಪೂರ್ವಾಧಿಕಾರಿ ವಿಷಯತ್ವೇ ಸಾಧಿಯಜ್ಞಂಚತೆ ವಿದುಹು ಇತಿ ವಕ್ತವ್ಯಂ ನ ಚ ಏವಂ ಶಿಷ್ಟಾಃ ಪಠಂತಿ. ಈ ರೀತಿ ಯಾರು ಶಿಷ್ಟರು ಈ ರೀತಿ ಇದನ್ನು ಹೇಳೋದಿಲ್ಲ, ಈ ಶ್ಲೋಕಗಳನ್ನು. ಸಾಧಿಯಜ್ಞಂಚತೆ ವಿದುಹು ಅಂತ ಹೇಳಿ ಹಿಂದಿನ ಅಧಿಕಾರಿ ವಿಷಯವೇ ಆಗಿದ್ದರೆ, ನಚ ಅತ್ರ ಯಚ್ಛಬ್ದ ಆವೃತ್ತೇ ಪ್ರಯೋಜನಮಸ್ತಿ. ಆದ್ದರಿಂದ ಇಲ್ಲಿ ಮತ್ತೆ ಶಬ್ದವು ಹೇಳಿದೆ. ಪ್ರಶ್ನೋತ್ತರ ವಶಾಚ ಅಧಿಕಾರಿ ಭೇದ ಸೇತ್ಸ್ಯತಿ. ಪ್ರಶ್ನ ಉತ್ತರ ಅದರ ವಶದಿಂದ ತಿಳಿದು ಬರುತ್ತೆ. ಇಲ್ಲಿ ಪ್ರಶ್ನೆ ಮತ್ತು ಉತ್ತರ ಅದನ್ನು ನೋಡಿಕೊಂಡೇ ಎಲ್ಲ ನಾವು ವಿಚಾರಗಳನ್ನು ತಿಳಿದುಕೊಳ್ಬೇಕು. ಆದ್ದರಿಂದ ಎಲ್ಲ ಸ್ಪಷ್ಟವಾಗಿ ಹೇಳೋದಿಲ್ಲ. ಶ್ರುತಿಯೂ ಹಾಗೆಯೇ, ಈ ಸ್ಮೃತಿಗಳಲ್ಲಿಯೂ ಹಾಗೆಯೇ ಅನೇಕ ಕಡೆಯಲ್ಲಿ ಎಲ್ಲವನ್ನೂ ಸ್ಪಷ್ಟವಾಗಿ ತಿಳಿಸೋದಿಲ್ಲ. ಆದರೆ ಶ್ಲೋಕದ ಅರ್ಥಗಳನ್ನೆಲ್ಲ ನೋಡಿದ್ರೆ ಪ್ರಕರಣದಲ್ಲಿ ಹಿಂದೂ ಮುಂದಿನ ಶ್ಲೋಕಗಳು, ಆ ಮಂತ್ರಗಳು, ಉಪನಿಷತ್ತುಗಳಲ್ಲಿ ಇದೆಲ್ಲ ನೋಡಿದ್ರೆ ನಮಗೆ ಯಾವ ವಿಷಯವೂ ಅಲ್ಲಿ ವಿಚಾರ ಮಾಡಲ್ಪಟ್ಟಿದೆ, ಹೇಗೆ ಮಾಡಲ್ಪಟ್ಟಿದೆ, ಮಂತ್ರಗಳಿಗೆ ಹೇಗೆ ಅರ್ಥ ಮಾಡಬೇಕು, ಇದೆಲ್ಲ ನಮಗೆ ತಿಳಿದು ಬರುತ್ತೆ. ಏವಂ ಸಾಮಾನ್ಯೇನ ಜ್ಞಾತಂ ಅಧಿಕಾರಿ ಭೇದಂ ಅಧಿಭೂತಾದಿ ಸಾಮರ್ಥ್ಯಾತ್ ವಿಷಿನಷ್ಟಿ. ಸಾಮಾನ್ಯವಾಗಿ ಅಧಿಕಾರಿ ಭೇದ ತಿಳಿದೇ ಬಂದಿದೆ, ಚತುರ್ವಿಧ ಭಜಂತೆ ಅಂತ ಹೇಳಿರೋದ್ರಿಂದ ಅದಕ್ಕೆ ಅನುಗುಣವಾಗಿ ಇಲ್ಲಿ ಅಧಿಭೂತ ಮೊದಲಾದ ವಿಷಯಗಳು ಸ್ಪಷ್ಟವಾಗಿ ಹೇಳಿರೋದ್ರಿಂದ ಐಶ್ವರ್ಯಾರ್ಥಿನಃ ಅಂತ ಇಲ್ಲಿ ಹೇಳಿದರು. ಜರಾಮರಣ ಮೋಕ್ಷಾಯ ಇತಿ ಆದೌವೇವ ಅತ್ರಾಪಿ ಯಚ್ಛಬ್ದವಶಾತ್ ಅನುವಾದಮಿತಿ ತತ್ಪ್ರತೀಕ್ಷಿತ. ಜರಾಮರಣ ಮೋಕ್ಷಾಯ ಯೇ ತಂತಿ ಅಂತ ಹೇಳಿ ಮತ್ತೆ ಯೇ ಚ ಅಂತ ಹೇಳಿರುವಾಗ ಅದನ್ನೇ ಮತ್ತೆ ಇಲ್ಲಿ ಹೇಳಿದೆಯೋ ಅಂತ ಹೇಳಿದ್ರೆ ಅದುವೇ ಹೇಳಿಲ್ಲ, ಇಲ್ಲಿ ಬೇರೆ ಅಧಿಕಾರಿಗಳು ಹೇಳಲ್ಪಟ್ಟಿದ್ದಾರೆ. ಅದಕ್ಕೆ ಶ್ರುತಿಯ ಉದಾಹರಣೆಯನ್ನು ಕೊಡ್ತಾರೆ. ಇದೆಲ್ಲ ಜೈಮಿನಿ ನ್ಯಾಯದಲ್ಲಿ ನಿರ್ಣಯವಾದ ವಿಷಯ. ಯದಾಗ್ನೇಯ ಅಟ್ಟಾಕಪಾಲಃ ಇತ್ಯಾವದು. ಯತ್ ಆಗ್ನೇಯ, ಯತ್ ಅನ್ನೋದು ಅಲ್ಲಿ ಸಾಮಾನ್ಯವಾದ ಶಬ್ದ. ಅದು ಯತ್ ಅಂತ ಹೇಳಿದ್ರೆ ಯಾವುದು ಅಂದರೆ ಯವನವನ್ ಅಂತ ಹೇಳಿದ್ರೆ ಯಾರು ಅಂತ ಹೇಳಿದ್ರೆ ಅದು ಯಾರು ಅಂತ ತಿಳಿದಿರಬೇಕು ಮೊದಲೇ. ನಮಗೆ ತಿಳಿದಿಲ್ಲದೆ ಹೋದ್ರೆ ಆಗೋದಿಲ್ವಲ್ಲ. ಅಂದರೆ ಇದು ಅಪೂರ್ವವಾದ ಅರ್ಥ. ಆದ್ದರಿಂದ ಇಲ್ಲಿ ವಿಧಿ ಆಗ್ನೇಯ ಅಷ್ಟಕಪಾಲ ಅನ್ನೋದು ಯತ್ ಅನ್ನೋ ವಿಷಯ ಇದ್ದರೂ ಕೂಡ ಇಲ್ಲಿ ವಿಧಿ ಸ್ವೀಕಾರ ಮಾಡಲ್ಪಟ್ಟಿದೆ ಅಲ್ಲಿ. ಯಾಕೆ ಅಂದರೆ ಅಪೂರ್ವಾರ್ಥವನ್ನು ತಿಳಿಸುತ್ತೆ ಅಂತ ಹೇಳಿದ್ರು. ಬೇರೆ ಎಲ್ಲೂ ಇದು ಅಪ್ರಾಪ್ತವಾಗಿದೆ ಬೇರೆ ಪ್ರಮಾಣಗಳಿಂದ ಅಂತ ಹೇಳಿ. ಆದ್ದರಿಂದ ಇಲ್ಲಿಯೂ ಹಾಗೆಯೇ ಏಚ ಅಂತ ಹೇಳಿರೋದ್ರಿಂದ ವಿಧಿಯನ್ನೇ, ವಿದುಹು ಅನ್ನೋದು ವಿಧಿ ಅನ್ನೋದನ್ನೇ ತೆಗೆದುಕೊಳ್ಬೇಕು. ಅಸ್ಯ ವಿಧಿತ್ವಂ ಪ್ರಶ್ನಾದಿವಶಾಚ ಫಲಿಷ್ಯತಿ. ಪ್ರಶ್ನೆ ಒಂದು ಕೇಳಿರೋದ್ರಿಂದಲೂ ತಿಳಿದು ಬರುತ್ತೆ. ಮುಂದೆ ಪ್ರಶ್ನೆ ಬರುತ್ತೆ, ಕಿಂ ತದ್ಬ್ರಹ್ಮ ಕಿಂ ಅಧ್ಯಾತ್ಮಂ ಅಂತ ಅರ್ಜುನನ ಪ್ರಶ್ನೆ ಬರುತ್ತೆ. ಅದರಿಂದಲೂ ಕೂಡ ಇಲ್ಲಿ ವಿಧಿ ಅನ್ನೋದು ತಿಳಿದು ಬರುತ್ತೆ. ನಹಿ ಅವಗತೆ ಪ್ರಶ್ನಾದಿ ಅವಕಾಶ. ಮೊದಲೇ ತಿಳಿದು ಬಿಟ್ರೆ ಪ್ರಶ್ನೆ ಕೇಳೋ ಹಂಗಿಲ್ವಲ್ಲ. ಅರ್ಜುನನಿಗೆ ಎರಡು ಶ್ಲೋಕದಿಂದಲೇ ಎಲ್ಲ ಸ್ಪಷ್ಟವಾಗಿ ಬಿಟ್ಟಿದ್ರೆ ಕಿಂ ತದ್ಬ್ರಹ್ಮ ಕಿಂ ಅಧ್ಯಾತ್ಮಂ ಅದೆಲ್ಲ ಅವನು ಪ್ರಶ್ನೆ ಮಾಡಲೇಬೇಕಾಗಿಲ್ಲ. 8ನೇ ಅಧ್ಯಾಯದಲ್ಲಿ ಅದುವೇ ಪ್ರಶ್ನೆ ಆರಂಭಿಸುತ್ತೆ. ಆದ್ದರಿಂದ ಇಲ್ಲಿ ತಿಳಿದೇ ಇರುವ ವಿಷಯವು ಹೇಳಲ್ಪಟ್ಟಿದೆ. ಅದರಿಂದ ಅಪ್ರಾಪ್ತವಾದ ವಿಷಯ ವಿಧಿಯನ್ನು ಸ್ವೀಕಾರ ಮಾಡಬೇಕು. ಸಾಧಿಯಜ್ಞಂ ಇತ್ಯಸ್ಯ ಏಕಸ್ಮಿನ್ ಅಧಿಕಾರಿಣಿ ನಿರ್ದಿಷ್ಟಸ್ಯಾಪಿ ಅರ್ಥಸ್ವಭಾವ್ಯಾತ್ ತ್ರಿಷು ಅಪಿ ಅನ್ವಯಂ ದರ್ಶಯತಿ. ಅರ್ಥ ಸ್ವಭಾವದಿಂದ ಅದು ಒಬ್ಬನಿಗೆ ಹೇಳಿದ್ರು ಎಲ್ಲರ ಅರ್ಥ ಸ್ವಭಾವದಿಂದ ಎಲ್ಲರಿಗೂ ಅದು ಪರಮಾತ್ಮನು ಎಲ್ಲರಿಗೂ ಕಾಮನ್ ಫ್ಯಾಕ್ಟ್ರು. 3 ಜನ ಅಧಿಕಾರಿಗಳು ಪರಮಾತ್ಮನನ್ನೇ ಭಕ್ತಿಯೋಗ ಮಾಡೋದು. ಆದ್ದರಿಂದ ಎಲ್ಲರಿಗೂ ಸಮಾನ ಅವನು, ಯಾವ ವಿಶೇಷವೂ ಇಲ್ಲದೆ ಅದು ಎಲ್ಲರೂ ತಿಳಿಯಬೇಕಾದ್ದೇ ಅನ್ನೋದು ಅರ್ಥ ಸ್ವಭಾವದಿಂದ ತಿಳಿದು ಬರುತ್ತೆ. ಅರ್ಥ ಸ್ವಭಾವ್ಯಾತ್ ಸರ್ವಾಧಿಕಾರಿಣಿ ಸಾಧಾರಣತೆಯ ಪ್ರಮಾಣ ಸಿದ್ಧ ಯಜ್ಞಾಕ್ಷ ಪದಾರ್ಥ ಸ್ವಭಾವ್ಯಾತ್. ಯಜ್ಞ ಅನ್ನುವ ಶಬ್ದದಿಂದಲೇ ತಿಳಿದು ಬರುತ್ತೆ ಅಂತ ಹೇಳಿದ್ರು. ಅದು ಯಜ್ಞ ಅಂತ ಹೇಳೋದ್ರಿಂದಲೇ ಪಂಚಮಹಾಯಜ್ಞಾದಿ ನಿತ್ಯ ನೈಮಿತ್ತಿಕಾದಿ ಕರ್ಮಗಳು ಇದೆಲ್ಲ ಯಾರು ಬಿಡೋ ಹಾಗೆ ಇಲ್ವಲ್ಲ.
ಎಲ್ಲ ಪರಮಾತ್ಮನ ಆರಾಧನ ರೂಪವಾಗಿ ಮಾಡಲೇಬೇಕು ಅವರು. ಆದ್ದರಿಂದ ಅರ್ಥ ಸ್ವಭಾವದಿಂದಲೇ ಅದು ತಿಳಿದು ಬರುತ್ತೆ. ಪ್ರಮಾಣ ಸಿದ್ಧವಾದದ್ದು ಅದು. ಯಾಕೆ ಅಂದರೆ ನಮ್ಮ ಸಿದ್ಧಾಂತದಲ್ಲಿ ಪಂಚಮ ಈ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಯಾವ ಅಧಿಕಾರಿಗಳು ದೇಹ ಸಂಬಂಧವಿವರೆಗೂ ಯಾವತ್ತೂ ಬಿಡೋ ಹಾಗಿಲ್ಲ ಅವರು. ಯಾವ ದೇಹ ಭಾವಿತ್ವ ದೇಹ ಸಂಬಂಧ ಇರುವವರೆಗೂ ಬಿಡೋ ಹಾಗಿಲ್ಲ ಅವರು. ದೇಹವಿರುವವರೆಗೂ ಮಾಡಲೇಬೇಕು ನಿತ್ಯ ನೈಮಿತ್ತಿಕ ಕರ್ಮಗಳನ್ನು. ಅದು ಅರ್ಥ ಸ್ವಭಾವದಿಂದ ಯಜ್ಞ ಶಬ್ದವೂ ಕೂಡ ತಿಳಿಸುತ್ತೆ. ಅದು ಯಜ್ಞ ಅಂದ್ರೆ ಭಗವಂತನ ಆರಾಧನೆ ಅಂತ ಅರ್ಥ. ಏತದೇವ ದರ್ಶಯತಿ ತ್ರಯಾಣಾಂ ಹಿ ಅನ್ಯಥಾ ಸದ್ಯಾಗಿನಃ ಶುಚಿ ನಿತ್ಯಂ ಅನರ್ಹ ಸರ್ವಕರ್ಮಸು ಇತ್ಯಾದಿ ಕ್ರಮೇಣ ಕರ್ಮ ಅನರ್ಹತ್ವಾದಿ ಪ್ರಸಂಗ ಇತಿ ಅವರ್ಜನೀಯಂ. ಆದ್ದರಿಂದ ಅಧಿಯಜ್ಞ ಅಂತ ಹೇಳುವಾಗ ಯಜ್ಞದಿಂದ ಆರಾಧಿಸಲ್ಪಡುವವನು ಯಾರು ಎಲ್ಲರೂ ತಿಳಿಬೇಕು. ಯಜ್ಞ ಅಂದರೆ ಪಂಚಮಹಾಯಜ್ಞ, ನಿತ್ಯ ನೈಮಿತ್ತಿಕ ಕರ್ಮಾದಿಗಳು. ಆ ನಿತ್ಯ ಕರ್ಮಗಳು ಮಾಡದೆ ಹೋದರೆ, ಸಂಧ್ಯಾವಂದ ಮಾಡದೆ ಹೋದರೆ ಬೇರೆ ಯಾವ ಕರ್ಮಕ್ಕೂ ಅರ್ಹತೆ ಬರೋದಿಲ್ಲ ಅಂತ ಹೇಳಲ್ಪಟ್ಟಿದೆ ದಕ್ಷ ಸ್ಮೃತಿ ಅನ್ನುವ ಪ್ರಮಾಣ. ದಕ್ಷ ಸ್ಮೃತಿಯಲ್ಲಿ ಸಂಧ್ಯಾಹೀನ ಶುಚಿ ನಿತ್ಯ ಅನರ್ಹ ಸರ್ವಕರ್ಮಸು. ಆದ್ದರಿಂದ ಇವನು ಸಂಧ್ಯಾವಂದನೆ ಮಾಡದೆ ಹೋದರೆ ಭಕ್ತಿಯೋಗಕ್ಕೆ ಅರ್ಹತೆನೇ ಇರೋದಿಲ್ಲ, ಕರ್ಮಯೋಗಕ್ಕೂ ಅರ್ಹತೆ ಇರೋದಿಲ್ಲ, ಏನು ಮಾಡೋ ಹಾಗಿಲ್ಲ, ಬೇರೆ ಏನು ಮಾಡೋಕ್ಕೂ ಸಾಧ್ಯವಿಲ್ಲ ಅವನು. ಆದ್ದರಿಂದ ಅದು ಅದು ಅವರ್ಜನೀಯಂ, ಮಾಡಲೇಬೇಕು. ಪ್ರತಿ 3 ಜನರಿಗೂ ಅದು ಪರಮಾತ್ಮನ ಆರಾಧನಾ ರೂಪವಾಗಿ ಮಾಡಲೇಬೇಕು ಅನ್ನೋದ್ರಿಂದ ಆ ಯಜ್ಞ ಶಬ್ದವೇ ಅದನ್ನು ತಿಳಿಸುತ್ತೆ ಸ್ಪಷ್ಟವಾಗಿ. ಅಪಿಚೇತಿ ಅಪಿಚೇತ್ಯೇಕ ಅವ್ಯಯತ್ವೇ ಪ್ರಯೋಜನಾಭಾವಾತ್ ಪೃಥಕ್ತ್ವೇ ಸಪ್ರಯೋಜನತೆಯ ಅನ್ವಯ ಸಂಭವ ಚ ತೇ ಚ ಇತಿ. ಅಪಿಚ ಅನ್ನೋದನ್ನು ತೇ ಚ ಅಂತ ಹೇಳ್ಕೊಳ್ತಾರೆ. ಅಲ್ಲಿ ತೇಗೆ ತೇ ಅನ್ನೋದಕ್ಕೆ ಅನ್ವಯವನ್ನು ಮಾಡಿಕೊಂಡು ಅವರು ಕೂಡ ಅನ್ನೋದನ್ನು ಸೇರಿಸ್ಕೊಂಡ್ರು ಅಲ್ಲಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಇತಿ ಒಂದು ಅವ್ಯಯಕ್ಕೆ ಒಂದು ಅವ್ಯಯ ಇರೋದ್ರಿಂದಲೇ ಪ್ರಯೋಜನ ಅಭಾವ, ಪ್ರಯೋಜನವಿಲ್ಲದೆ ಅದರಿಂದ ಬೇರೆ ಬೇರೆ. ಆದರೆ ಅಪಿಚ ಅನ್ನೋದನ್ನೇ ಸೇರಿ ಒಂದು ಅವ್ಯಯ ಅಂತ ಮಾಡಿಬಿಟ್ರೆ ಪ್ರಯೋಜನವಿಲ್ಲ. ಅದನ್ನು ಎರಡು ಮಾಡ್ತಾರೆ. ಅಪಿ ಚ ಅನ್ನೋದು ಬೇರೆ ಬೇರೆಯಾಗಿ ಮಾಡಿ ಚ ಅನ್ನೋದನ್ನು ತೇ ಅನ್ನೋದಕ್ಕೆ ಅನ್ವಯಿಸಿ ವ್ಯಾಖ್ಯಾನ ಮಾಡಿದ್ದಾರೆ ಅಂತ ತೋರಿಸ್ತಾರೆ ಇಲ್ಲಿ. ಅಂತಿಮ ಪ್ರತ್ಯಯಸ್ಯ ಏವ ವಕ್ಷ್ಯಮಾಣಂ ವಿಷಯ ವಿಶೇಷೇಣ ಪ್ರಾಪ್ಯ ಅನುಗುಣಕಾರತ್ವಂ ಯುಕ್ತಚೇತಃ ಶಬ್ದೇನ ವಿವಕ್ಷಿತಂ ಇತಿ ಅರ್ಥ ಅಂತ ಹೇಳಿ, ಸ್ವಪ್ರಾಪ್ಯ ಅನುಗುಣಂ ಯುಕ್ತಚೇತಸಃ ಅಂತ ಹೇಳಿರೋದು ಇಲ್ಲಿ ವಿದುಹು ಯುಕ್ತಚೇತಸಃ ಅಂತ ಹೇಳಿ ಯಾವ ಯಾವ ಒಂದು ಫಲದೊಡನೆ ಸಂಬಂಧ ಹೊಂದಿದ್ಯಾರೋ ಅದಕ್ಕೆ ಅನುಗುಣವಾಗಿ ಮಾಡಬೇಕು ಅಂತ ಅರ್ಥ. ಅವರು ಯುಕ್ತಚೇತಸಃ ಸ್ವಪ್ರಾಪ್ಯ ಅನುಗುಣಂ ಚಕಾರಸ್ಯ ಪೃಥಗ್ ಅನ್ವಯೇನ ತೇ ಚ ಚಕಾರಾದಿತಿ ಯದ್ವೃತ್ತ ಪ್ರತಿಯೋಗಿತ್ವಾತ್ ತದ್ವೃತ್ತಂ ಐಶ್ವರ್ಯಾರ್ಥಿ ವಿಷಯತ್ವಮೇವ. ಯದ್ವೃತ್ತಕ್ಕೆ ತದ್ವೃತ್ತ ಬರಬೇಕು, ಯಚ್ಛಬ್ದ ಬಂದರೆ ತಚ್ಛಬ್ದ ಬರಬೇಕು ಅಂತ ವ್ಯಾಕರಣದ ನಿಯಮ. ಯಚ್ಛಬ್ದ ಬಂದರೆ ಅಲ್ಲಿ ತಚ್ಛಬ್ದ ಬರಬೇಕು, ಯತ್ ಅಂದರೆ ತತ್ವ ಅಂತ ಇರಬೇಕು ಒಂದು ಕಡೆ, ಇಲ್ಲದೆ ಹೋದರೆ ಪೂರ್ಣವಾಗೋದಿಲ್ಲ ಅರ್ಥ. ಆದ್ದರಿಂದ ಯಚ್ಛಬ್ದಸ್ಯ ತಚ್ಛಬ್ದಸ್ಯ ಅಪೇಕ್ಷಾ ವರ್ತತೆ, ವ್ಯಾಕರಣದ ನ್ಯಾಯ ಅದು. ಅದಕ್ಕೆ ಅನುಗುಣವಾಗಿಲ್ಲ ಅರ್ಥ ಮಾಡಿದ್ದಾರೆ ಇಲ್ಲಿ. ಚಕಾರಾತ್ತು ಪೂರ್ವಶ್ಲೋಕೋಕ್ತಾನಾಂ ಸಮುಚ್ಚಯಃ ತೇಷಾಮಪಿ ಅಂತಿಮ ಪ್ರತ್ಯಯ ವಿಶೇಷ ವಕ್ಷ್ಯತೆ ಇತಿ ಭಾವಃ. ಎರಡನೇ ಪಾದದಲ್ಲಿ ಶ್ಲೋಕದಲ್ಲಿ ಪ್ರಯಾಣ ಕಾಲೇಪಿ ಚ ಮಾಂ ತೇ ವಿದುಹು ಯುಕ್ತಚೇತಸಃ ಅಂತ ಹೇಳಿದೆ. ಆದ್ದರಿಂದ ಪ್ರಯಾಣ ಕಾಲೇ ಚ ಅಪಿ, ಪ್ರಯಾಣ ಕಾಲದಲ್ಲಿಯೂ ಅಂತ ಹೇಳಿರುವಾಗ ಅದಕ್ಕೆ ಅನುಗುಣವಾಗಿ ಅಂತಿಮ ಪ್ರತ್ಯಯ ಅನ್ನೋದು ಎಲ್ಲರಿಗೂ ಬೇಕು. ಚಕಾರ ಅನ್ನೋದು ಪೂರ್ವ ಶ್ಲೋಕದ ಸಮುಚ್ಚಯ, ಅದು ಚ ಅಂತ ಹೇಳೋದು. ತ್ರಯಾಣಾಂ ಇತ್ಯಾದಿಕಂ ಅಯುಕ್ತಂ ಜ್ಞಾನಿನಾ ಮತ್ತು ಪ್ರಸಂಗಾಭಾವಾತ್ ಇತಿ ಅನೇನ ಇತಿ ಅಂತ ಹೇಳಿದ್ರು. ತ್ರಯಾಣಾಂ ಅಂತ ಹೇಳಿದ್ರಲ್ಲ, ತ್ರಯಾಣಾಂ ಅಂತ ಹೇಗೆ ಹೇಳಿದ್ರು? ಜ್ಞಾನಿಗಳಿಗೆ ಇಲ್ಲಿ ಪ್ರಸಂಗವೇ ಇಲ್ಲವಲ್ಲ ಅಂತ ಹೇಳಿದ್ರೆ, ಜ್ಞಾನಿಗಳಿಗೂ ಕೂಡ ತಿಳಿಯಬೇಕಾದ ವಿಷಯ ಇಲ್ಲಿ ಇದೆ. ಅವರಿಗೂ ಪ್ರಯಾಣದಲ್ಲಿ ಪ್ರಯಾಣ ಕಾಲದಲ್ಲಿ ಅದಕ್ಕೆ ಅನುಗುಣವಾಗಿ ಅವರು ಅನುಸಂಧಾನ ಮಾಡಬೇಕು. ಅದನ್ನ ಯಜ್ಞ ಅಂತಿಮ ಪ್ರತ್ಯಯ ಮಾತ್ರಯೋ ಅಧಿಕಾರಿತ್ರೇ ಸಾಧಾರಣ್ಯ ಸಿದ್ಧೇ ಇತಿ ಭಾವ. ಯಜ್ಞ ಮತ್ತು ಅಂತಿಮ ಪ್ರತ್ಯಯ ಇದೆರಡು ಕೂಡ ನಿತ್ಯ ನೈಮಿತ್ತಿಕ ಕರ್ಮಗಳು. ಅದೆಲ್ಲ ಪರಮಾತ್ಮನ ಆರಾಧನಾ ರೂಪವಾಗಿ ಮಾಡಬೇಕು ಅವರು ಎಲ್ಲವನ್ನು. ಅದ್ಯಾವುದನ್ನು ಬಿಡೋ ಹಾಗಿಲ್ಲ. ಮತ್ತು ಅಂತಿಮ ಪ್ರತ್ಯಯ ಎರಡೂ ಕೂಡ ಅವರು ಮಾಡಲೇಬೇಕಾದ್ದು ಅನ್ನೋದರಿಂದ ಇಲ್ಲಿ ಅದು ಎಲ್ಲರಿಗೂ ಸಾಧಾರಣವಾದದ್ದು ಅನ್ನೋದು ಸಿದ್ಧಿಸುತ್ತೆ ಇದರಲ್ಲಿ ಅಂತ ಹೇಳೋದು.
ಭಾಷ್ಯದಲ್ಲಿಯೇ ಸ್ಪಷ್ಟವಾಗಿದೆ. ಇದೆಲ್ಲ ಸ್ವಲ್ಪ ವಿಶೇಷವಾಗಿ ವಿವರಿಸ್ತಾರೆ. ಇನ್ನು 2 ಶ್ಲೋಕದಲ್ಲಿ ಮುಂದಿನ ಅಧ್ಯಾಯಕ್ಕೆ ಇದು ಪೀಠಿಕೆಯಂತೆ. ಯಾರ್ಯಾರು ಏನೇನು ತಿಳಿಯಬೇಕು, ಆದ್ದರಿಂದ ಜ್ಞಾತವ್ಯವಾದದ್ದು ಏನು, ಉಪಾದೇಯವಾದದ್ದು ಏನು, ಅವರಿಗೆ ಅವರವರ ಅಧಿಕಾರಕ್ಕೆ ಅನುಗುಣವಾಗಿ ಅಂತಿಮ ಪ್ರತ್ಯಯವಿರುತ್ತೆ. ಅಧಿಕ ಅಧಿಕಾರ ಅನುಗುಣವಾಗಿ ಅವರು ಆ ವಿಷಯಗಳನ್ನು ತಿಳಿದು ಅದರಂತೆ ಅವರು ಉಪಾಸನೆ ಮಾಡ್ತಾರೆ. ಅದನ್ನು ಮುಂದೆ ಇಲ್ಲಿ ವಿಶೇಷವಾಗಿ ಬರುತ್ತೆ 8ನೇ ಅಧ್ಯಾಯದಲ್ಲಿ. ಅವರೆಲ್ಲರೂ ವಿಧವಾದಿ ಎಲ್ಲರೂ ಭಕ್ತಿಯೋಗಳೇ ಆದರೂ ಕೂಡ ಅವರಿಗೆ ಉಪಾಸ್ಯದಲ್ಲಿಯೂ ಫಲದಲ್ಲಿಯೂ ಭೇದವಿದೆ. ಪರಮಾತ್ಮನನ್ನೇ ಉಪಾಸನೆ ಮಾಡಿದ್ರು ಯಾವ ಆಕಾರದಲ್ಲಿ ಅವರು ಉಪಾಸನೆ ಮಾಡ್ತಾರೆ ಅದಕ್ಕೆ ಅನುಗುಣವಾದ ಫಲವನ್ನು ಪಡೆದುಕೊಳ್ತಾರೆ. ಐಶ್ವರ್ಯಾತಿ ಮಾಡುವುದೇ ಬೇರೆ. ಹೀಗೆ ಪ್ರಯಾಣ ಕಾಲದಲ್ಲಿ ಅವರು ಆ ರೀತಿಯಲ್ಲಿ ಅವನನ್ನು ಅವರ ಧ್ಯಾನ ಮಾಡಬೇಕು. ಅಂತಿಮ ಪ್ರತ್ಯಯದಲ್ಲಿ ಅದಕ್ಕೆ ಅನುಗುಣವಾದ ಫಲ ಬರುತ್ತೆ ಅವರಿಗೆ. ಅದೆಲ್ಲವೂ ಕೂಡ ಮುಂದೆ ಹೇಳಲ್ಪಡುತ್ತೆ. ಇದು ಈ ವಿಧವಾದ ಒಂದು ಈ ಒಂದೊಂದು ವಿಧವಾಗಿ 3 ವಿಧವಾದ ಅಧಿಕಾರಿಗಳು, ಅವರವರಿಗೆ ತಿಳಿಬೇಕಾದ ವಿಷಯಗಳು, ಅವರಿಗೆ ಅಂತಿಮ ಪ್ರತ್ಯಯ, ಇದೆಲ್ಲ ವಿಧವಾಗಿ ಎಲ್ಲ ವಿಭಾಗ ಮಾಡಿರೋದು ಈ ಶ್ಲೋಕಕ್ಕೆ ಅನುಗುಣವಾಗಿ ಸರಸವಾದ ಅರ್ಥಗಳನ್ನೆಲ್ಲ ತಿಳಿಸಿರೋದು ನಮ್ಮ ಸಿದ್ಧಾಂತದ ಈ ಭಾಷ್ಯದಲ್ಲಿ, ರಾಮಾನುಜರ ಭಾಷ್ಯದಲ್ಲಿ ವಿಶೇಷವಾದ ವಿಷಯಗಳು. ಇದನ್ನು ಸಂಗ್ರಹವಾಗಿ ಗೀತಾರ್ಥ ಸಂಗ್ರಹದಲ್ಲಿ ಯಾಮನರು ಸ್ಪಷ್ಟವಾಗಿ ಅದನ್ನು ತಿಳಿಸಿದ್ದಾರೆ. ಅದಕ್ಕೆ ಅನುಗುಣವಾಗಿ ಇಲ್ಲಿ ಭಾಷ್ಯಕಾರರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅಲ್ಲಿಗೆ 7ನೇ ಅಧ್ಯಾಯ ಮುಗಿಯುತ್ತೆ. ಭಗವದ್ಗೀತಾ ಭಾಷ್ಯ ಟೀಕಾಯಾಮ್ ತಾತ್ಪರ್ಯಚಂದ್ರಿಕಾಯಾಮ್ 7ಮೋಧ್ಯಾಯ ಸಮಾಪ್ತ. ಇಲ್ಲಿ 8ಮೋಧ್ಯಾಯ ಆರಂಭಿಸುತ್ತೆ. ಈಗ ಅದಕ್ಕೆ ಸಂಗತಿಯನ್ನೇ ಹೇಳ್ತಾರೆ. ಸಪ್ತಮೇ ಪರಸ್ಯ ಬ್ರಹ್ಮಣಃ ವಾಸುದೇವಸ್ಯ ಉಪಾಸ್ಯತ್ವಂ. ಪರಬ್ರಹ್ಮನಾದ ವಾಸುದೇವನೇ ಪರಬ್ರಹ್ಮ, ಅವನ ಅವನೇ ಉಪಾಸ್ಯನಾದವನು. ಇಲ್ಲ ಚೇತನ ವಸ್ತು ಶೇಷಿತ್ವಂ, ಎಲ್ಲಕ್ಕೂ ಅವನೇ, ಚೇತನ ಪದಾರ್ಥಗಳೆಲ್ಲಕ್ಕೂ ಕೂಡ ಶೇಷಿಯಾದವನು ಅವನೇ, ಎಲ್ಲಕ್ಕೂ ಅವನೇ ಕಾರಣನಾದವನು. ಕಾರಣತ್ವಂ ಆಧಾರತ್ವಂ ಸರ್ವಶರೀರತೆಯ ಸರ್ವಪ್ರಕಾರತ್ವೇನ ಸರ್ವಶಬ್ದವಾಚ್ಯತ್ವಂ, ಎಲ್ಲವನ್ನು ತನ್ನ ಶರೀರವಾಗಿ ಹೊಂದಿರುವುದ ಮೂಲಕ ಎಲ್ಲವೂ ಅವನ ಪ್ರಕಾರವಾಗುತ್ತೆ ಅನ್ನೋದರಿಂದ ಸರ್ವಶಬ್ದ ವಾಚ್ಯತ್ವವು. ಆದ್ದರಿಂದ ಇಲ್ಲಿ ಶರೀರ ಶಬ್ದಕ್ಕೆ ಆಧಾರ, ಅದು ಶರೀರ ಅಂದರೆ ಆಧೇಯ, ನಿಯಾಮ್ಯ, ಶೇಷ ಅಂತ ಹೇಳೋದು. ಆದ್ದರಿಂದ ಅದನ್ನು ಆಧೇಯ, ಎಲ್ಲವೂ ಅವನಿಗೆ ಆಧೇಯ, ಎಲ್ಲವೂ ಅವನ ನಿಯಾಮ್ಯ, ಅವನಿಗೆ ಶೇಷವಾದದ್ದು. ಈ ರೀತಿಯಾಗಿರುವುದರಿಂದ ಅವನ ಪ್ರಕಾರವಾಗಿದೆ ಎಲ್ಲವೂ ಅನ್ನೋದು ತಿಳಿದು ಬರುತ್ತೆ. ಅದರಿಂದಲೇ ಶರೀರವನ್ನು ಹೇಳುವ ಶಬ್ದವೆಲ್ಲ ಶರೀರಿಯ ಪರ್ಯಂತವಾಗಿ ಹೋಗುವುದರಿಂದ ಸರ್ವಾತ್ಮನಾದ ಪರಮಾತ್ಮನಿಗೆ ಸರ್ವಶಬ್ದ ವಾಚ್ಯತ್ವವು ಲಭಿಸುತ್ತೆ. ಇದೆಲ್ಲ ಅಲ್ಲಿ ಶ್ಲೋಕಗಳಲ್ಲಿ ಹೇಳಿದ್ರು. ಸರ್ವನಿಯಂತ್ರತ್ವಂ, ಎಲ್ಲವನ್ನು ಅವನೇ ನಿಯಮನ ಮಾಡುವವನು. ಹೇಳೋದ್ರಿಂದ ಎಲ್ಲ ಅಪರಾಪ್ರಕೃತಿ ಎಲ್ಲವೂ ನನ್ನದೇ, ನನ್ನ ಅಧೀನದಲ್ಲಿಯೇ ಇದೆ ಎಲ್ಲ ಹೇಳಿ, ಎಲ್ಲ ಸಮಷ್ಟಿಗೆ ಕಾರಣ ದಶೆಯಲ್ಲಾಗಲಿ ಕಾರ್ಯದಶೆಯಲ್ಲಾಗಲಿ ಎಲ್ಲ ದಶೆಗಳಲ್ಲಿಯೂ ಅವನ ಅಧೀನವೇ ಎಲ್ಲವೂ, ಇದೆಲ್ಲವೂ ಹೇಳಲ್ಪಟ್ಟಿತು. ಸರ್ವೈಶ್ಚ ಕಲ್ಯಾಣ ಗುಣೈ ತಸ್ಯೈವ ಪರತರತ್ವಂ, ಅವನೇ ಎಲ್ಲಕ್ಕಿಂತಲೂ ಪರತರವಾಗಿದ್ದು. ಅದರಿಂದ ಸತ್ವರಜಸ್ತಮೋಮಯೈ ದೇಹೇಂದ್ರಿಯತ್ವೇನ ಭೋಗ್ಯತ್ವೇನ ಯಾವಸ್ಥಿತೈ ಭಾವೈ ಅನಾದಿಕಾಲ ಪ್ರವೃತ್ತ ದುಷ್ಕೃತ ಪ್ರವಾಹ ಹೇತುಕೈ ತಸ್ಯ ತಿರೋಧಾನಂ, ಅದು ಮಾಯೆಯಿಂದ ಎಲ್ಲ ತಿರೋಧಾನವಾಗಿದೆ ಅಂತ ಹೇಳಿ, ಮಮ ಮಾಯಾ ತುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ, ಇದೆಲ್ಲ ಹೇಳಿ ಅದೆಲ್ಲ ಅವರ ಮಾಯೆ ಅಂತ ಹೇಳುವುದು ಸತ್ವರಜಸ್ತಮೋಮಯವಾದ ತ್ರಿಗುಣಾತ್ಮಕವಾದ ದೇಹ, ಇಂದ್ರಿಯ ಮೊದಲಾದ ವಿಷಯ ಮೊದಲು, ಮತ್ತೆ ಭೋಗ್ಯವಾದ ಪದಾರ್ಥಗಳು, ದೇಹ ಇಂದ್ರಿಯಗಳು ಮತ್ತು ಹೊರಗಡೆ ಇರುವ ಭೋಗ್ಯವಾದ ಪದಾರ್ಥಗಳು ಯಾವ್ಯಾವುದಿದೆಯೋ ಇದಕ್ಕೆ ವಿಷಯವಾಗುವುದು ಇಂದ್ರಿಯಗಳಿಗೆ. ಈ ಎಲ್ಲವೂ ಕೂಡ ಈ ರೂಪದಲ್ಲಿ ಇರುವ ಎಲ್ಲವೂ ಕೂಡ ತ್ರಿಗುಣಾತ್ಮಕವಾದದ್ದು. ಸತ್ವರಜಸ್ತಮೋಮಯೈ, ಸತ್ವರಜಸ್ತಮೋಮಯವಾದ ಪ್ರಕರಣ, ತ್ರಿಗುಣಾತ್ಮಕವಾದ ಪ್ರಕೃತಿಯು ದೇಹ, ಇಂದ್ರಿಯ, ಭೋಗ್ಯವಾದ ವಸ್ತುಗಳು ಎಲ್ಲ ರೂಪದಿಂದಲೂ ಕೂಡ ಇದೆ. ಚ ಅವಸ್ಥಿತೈ ಭಾವೈ ಅನಾದಿಕಾಲ ಪ್ರವೃತ್ತ ದುಷ್ಕೃತ ಪ್ರವಾಹ ಹೇತುಕೈ, ಇವುಗಳಿಂದ ಅನಾದಿ ಕಾಲದಿಂದ ಬರ್ತಿರುವಂತಹ, ಇವರು ಶಾಸ್ತ್ರೋಲ್ಲಂಘನೆ ಮಾಡಿರುವಂತಹ ದುಷ್ಕೃತಗಳನ್ನೇ ಮಾಡ್ತಾ ಇರೋದು ಪ್ರವಾಹದಂತೆ ಬರ್ತಾ ಇದೆ. ಅದನ್ನು ಕಾರಣವಾಗಿ ಉಳ್ಳದ್ದು. ಅದರಿಂದ ಅವನಿಗೆ
ಪರಮಾತ್ಮನ ಸ್ವರೂಪವು ತನ್ನ ಸ್ವರೂಪವು ತಿರೋಹಿತವಾಗಿದೆ, ತಿರೋಧಾನಂ, ಅದರಿಂದ ತಿರೋಧಾನವಾಗಿದೆ. ಅತ್ಯುತ್ಕೃಷ್ಟ ಸುಕೃತ ಹೇತುಕ ಭಗವತ್ ಪ್ರಪತ್ಯ ಚಿತನ್ನಿವರ್ತನಂ, ಅದರಿಂದಲೇ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇವ ಏತಾಂ ತರಂತಿತೆ ಅಂತ ಹೇಳಿದ್ರಿಂದ ಇದು ಅತ್ಯುತ್ಕೃಷ್ಟ ಸುಕೃತ ಹೇತುಕ ಭಗವತ್ ಪ್ರಪತ್ಯ, ಅದರಿಂದ ಅತ್ಯಂತ ಉತ್ಕೃಷ್ಟವಾದ ಸುಕೃತವನ್ನು ಕಾರಣವಾಗಿ ಉಳ್ಳದ್ದು ಭಗವಂತನ ಪ್ರಪತ್ತಿ. ಅದು ಅದರಿಂದಲೇ ಅದರ ನಿವೃತ್ತಿ. ಸುಕೃತ ತಾರತಮ್ಯೇ ಚ ತಾರತಮ್ಯೇನ ಚ ಪ್ರತಿಪತ್ತಿ ವೈಶೇಷ್ಯಾತ್, ಅಂದ ಅವ್ರ ಜ್ಞಾನವೂ ಕೂಡ ಅವರ ಸುಕೃತ ತಾರತಮ್ಯದಿಂದ ಬೇರೆ ಬೇರೆ ಆಗುತ್ತೆ ಅಂತ ನಾಲ್ಕು ವಿಧವಾದ ಭಕ್ತರು ಹೇಳಲ್ಪಟ್ಟರು. ಎಲ್ಲರೂ ಬಹುನಾಂ ಜನ್ಮನಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಹೇಳಿದಾಗ, ಚತುರ್ವಿಧ ಪ್ರಪದ್ಯಂತೆ ಅಂತ ಹೇಳಿದಾಗ ನಾಲ್ಕು ವಿಧವಾದರೂ ಇವರನ್ನು ಆಶ್ರಯಿಸ್ತಾರೆ. ಆದರೆ ನಾಲ್ಕು ವಿಧವಾದವರಿಗೂ ಕೂಡ ಅನೇಕ ಜನ್ಮಗಳಲ್ಲಿ ಮಾಡಿದ ಸುಕೃತಗಳಿಂದಲೇ ಭಗವಂತನನ್ನೇ ಆಶ್ರಯಿಸಬೇಕು ಅನ್ನೋ ಬುದ್ಧಿ ಬರುತ್ತೆ, ಆ ಜ್ಞಾನ ಬರುತ್ತೆ. ಆದರೂ ಆ ನಾಲ್ಕು ವಿಧವಾದ ಭಕ್ತರಲ್ಲಿ ತಾರತಮ್ಯವಿದೆ, ಅವರ ಸುಖದ ತಾರತಮ್ಯವಿರೋದ್ರಿಂದ ಕೆಲವರು ಪರಮಾತ್ಮನನ್ನೇ ಆಶ್ರಯಿಸಿದ್ರು, ಐಶ್ವರ್ಯವನ್ನು ಕೇಳಿದ್ರು. ಕೆಲವರು ಪರಮಾತ್ಮನನ್ನೇ ಆಶ್ರಯಿಸಿದ್ರು, ಆತ್ಮಾವಲೋಕವನ್ನೇ ಕೇಳಿದ್ರು. ಪರಮಾತ್ಮನನ್ನೇ ಆಶ್ರಯಿಸಿ ಅವನನ್ನೇ ಬೇಕು ಅಂತ ಕೇಳೋರು. ಹೀಗೆ ಸುಕೃತ ತಾರತಮ್ಯದಿಂದ ಪ್ರತಿಪತ್ತಿ ವೈಶೇಷ್ಯ, ಪ್ರತಿಪತ್ತಿಯವರ ಜ್ಞಾನದಲ್ಲಿ ವಿಶೇಷ ವ್ಯತ್ಯಾಸವಿದೆ. ಅದರಿಂದ ಐಶ್ವರ್ಯ ಅಕ್ಷರಯಾಥಾತ್ಮ್ಯ ಭಗವತ್ ಅಪೇಕ್ಷೆಯ ಉಪಾಸಕ ಭೇದಂ, ಉಪಾಸಕರಲ್ಲಿ ಇದರಿಂದ ಭೇದ ಬಂತು. ಸುಕೃತ ತಾರತಮ್ಯದಿಂದ ಉಪಾಸಕರಲ್ಲಿ ಭೇದ. ಕೆಲವರು ಐಶ್ವರ್ಯವನ್ನು ಅಪೇಕ್ಷಿಸಿದರು, ಅರ್ಥಾರ್ಥಿ. ಕೆಲವರು ಅಕ್ಷರಯಾಥಾತ್ಮ್ಯ ಅಂದರೆ ಪ್ರಕೃತಿಯುಕ್ತವಾದ ಆತ್ಮಾನುಸಂಧಾನ, ಕೆಲವರು ಭಗವತ್ ಪ್ರಾಪ್ತಿ, ಜ್ಞಾನಿಯಾದವರು. ಈ ರೀತಿಯಾಗಿ ಉಪಾಸಕರಲ್ಲಿ ಭೇದ ಉಂಟಾಗಿದೆ. ಆದ್ದರಿಂದ ಎಲ್ಲರೂ ಸುಕೃತಿಗಳೇ, ಸರ್ವೇ ಸುಕೃತಿಗಳೇ ಅಂತ ಎಲ್ಲರೂ ಹೇಳುತ್ತೆ. ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನಃ ಉದಾರ ಸರ್ವೇ ವೈತೆ ಅಂತ ಹೇಳಿದಾಗ ಉದಾರರು ಸುಕೃತಿಗಳು ಇದೆಲ್ಲ ಎಲ್ಲರಿಗೂ ಹೇಳಲ್ಪಟ್ಟಿದೆ. ಆದರೆ ಅವರ ಸುಕೃತದಲ್ಲಿ ತಾರತಮ್ಯವಿದೆ. ಯಾಕೆ ಅಂದರೆ ಅವರು ಕೇಳುವ ಫಲದಲ್ಲಿ ವ್ಯತ್ಯಾಸವಿದೆ. ಅಂದರೆ ಎಲ್ಲರೂ ಕೂಡ ಸುಕೃತಿಗಳೇ, ಆದರೂ ಕೆಲವರು ಐಶ್ವರ್ಯವನ್ನು ಕೇಳಿದ್ರು, ಕೆಲವರು ಅಕ್ಷರ ಯಾಥಾತ್ಮ್ಯವನ್ನು ಪ್ರಾರ್ಥನೆ ಮಾಡ್ತಾರೆ, ಕೆಲವರು ಭಗವಂತನನ್ನೇ ಪ್ರಾರ್ಥಿಸ್ತಾರೆ. ಭಗವಂತಂ ಪ್ರೇಪ್ಸೋಹ ನಿತ್ಯಯುಕ್ತತೆಯ ಏಕಭಕ್ತಿತೆಯ ನಿತ್ಯಯುಕ್ತ ಏಕಭಕ್ತಿ ವಿಶಿಷ್ಯತೆ ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿ ವಿಶಿಷ್ಯತೆ. ನಿತ್ಯಯುಕ್ತ ನಿತ್ಯಯೋಗಂ ಆಕಾಂಕ್ಷಮಾಣ ಅಂತ ಅರ್ಥ. ಅಲ್ಲಿ ಯುಕ್ತ ಅಂದರೆ ಆಗಲೇ ಯೋಗವನ್ನು ಪಡೆದುಕೊಂಡವನು ಅನ್ನುವ ಅರ್ಥ ಬರುತ್ತೆ ಪಾಸ್ಟ್ ಟೆನ್ಸಲ್ಲಿ. ಹಾಗಲ್ಲ, ಅದು ಭೂತಕಾಲದಲ್ಲಿರೋ ನಿತ್ಯಯುಕ್ತ ಅಂದರೆ ಯೋಗ ಪಡೆದುಕೊಂಡ್ಬಿಟ್ಟವನು ಅನ್ನೋ ಅರ್ಥ ಬರುತ್ತೆ. ಆದರೆ ಅಲ್ಲಿ ಕ್ತ ಅನ್ನುವ ಪ್ರತ್ಯಯ ವ್ಯಾಕರಣ ಸೂತ್ರದ ಪ್ರಕಾರ ಆಕಾಂಕ್ಷಾಯಾಮ್ ತಹ ಅಂತ ಕ್ತ ಪ್ರತ್ಯಯ ಬಂದಿರೋದು. ಅಲ್ಲಿ ಆಕಾಂಕ್ಷಮಾಣ ಅಂತ ಅರ್ಥ. ಅವನ್ನ ನಿತ್ಯಯೋಗವನ್ನು ಬಯಸುವವರು ಅಂತ ಅರ್ಥ. ಪರಮಾತ್ಮನೊಡನೆ ನಿತ್ಯ ಯೋಗವನ್ನು ಬಯಸುವವರು. ಏಕಭಕ್ತಿ, ಅವನಲ್ಲಿಯೇ ಅವನೇ ಪ್ರಾಪಕ ಅಂತ ತಿಳಿದು ಅವನನ್ನೇ ಭಕ್ತಿಯೋಗ ಮಾಡುವವರು. ಅವರಿಗೆ ಅತ್ಯರ್ಥ ಪರಮಪುರುಷ ಪ್ರಿಯತ್ವೇನ ಶ್ರೇಷ್ಠ್ಯಂ, ಅವರು ಪರಮಪುರುಷನಿಗೆ ಅತ್ಯಂತ ಪ್ರಿಯವಾಗಿರೋದ್ರಿಂದ ಅವರೇ ಶ್ರೇಷ್ಠರಾದವರು. ಮತ್ತು ಅವರು ಅತ್ಯಂತ ದುರ್ಲಭರು. ಜ್ಞಾನಿನಾಂ ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ಹೇಳುವಾಗ ದುರ್ಲಭತ್ವ ಪ್ರತಿಪಾದ್ಯ ಯಶಾಂ ತ್ರಯಾಣಂ ಜ್ಞಾತವ್ಯ ಉಪಾದೇಯ ಭೇದಾಂಶ ಪ್ರಾಸ್ತೌಷೀತೆ ಇಂದ ಇಲ್ಲಿ ಪ್ರಸ್ತಾವ ಮಾಡಿದ್ದಾರೆ. ಅಂದರೆ ಇದರ ಒಂದು ಆರಂಭವನ್ನು ಮಾಡಿದ್ದಾರೆ. ಜ್ಞಾತವ್ಯ ಉಪಾದೇಯ ಭೇದಗಳು, ಈ ಮೂರು ಜನ ಅಧಿಕಾರಿಗಳು, ನಾಲ್ಕರನ್ನ ಮೂರು ಭಾಗವಾಗಿ ಮಾಡಿ ಮೂರು ಜನ ಅಧಿಕಾರಿಗಳು. ಇದಾನಿ ಅಷ್ಟಮೇ ಪ್ರಸ್ತುತಾನ ಜ್ಞಾತವ್ಯ ಉಪದೇಶ ಭೇದಾನ ವಿವಿನಕ್ತಿ, ಇದು ವಿಶೇಷವಾಗಿ ವಿಭಕ್ತಿ ವಿವಿನಕ್ತಿ ಅಂದರೆ ವಿವಿಚ್ಯ ತಿಳಿಸ್ತಾರೆ ಅಂತ ಅರ್ಥ. ಬೇರೆ ಬೇರೆಯಾಗಿ ಸ್ಪಷ್ಟಪಡಿಸ್ತಾರೆ. ಈಗ ಒಬ್ಬೊಬ್ಬರಿಗೂ ಯಾವ್ಯಾವುದು ಪ್ರಸ್ತುತವಾದಂತಹ ಜ್ಞಾತವ್ಯ ಉಪಾದೇಯ ಭೇದ ಮೂರು ಜನ ಅಧಿಕಾರಿಗಳಿಗೆ ಅದನ್ನು ಈಗ ಸ್ಪಷ್ಟಪಡಿಸ್ತಾರೆ. ಅರ್ಜುನನು ಅಲ್ಲಿ ಮೊದಲು ಪ್ರಶ್ನೆ ಕೇಳ್ತಾನೆ. ಈಗ ಕೃಷ್ಣನ ಶ್ಲೋಕದಲ್ಲಿ ಬರೀ ಇದೆಲ್ಲ ತಿಳಿಬೇಕು ಅಷ್ಟೇ ಹೇಳಿದ್ದು ಅಲ್ಲಿ. ಆದರೆ ಅದಂದರೆ ಏನು ಅರ್ಥ ಅನ್ನೋದು ತಿಳಿದು ಬಂದಿಲ್ಲ. ಅದನ್ನು ನೇರವಾಗಿ ಅರ್ಜುನನು ಈಗ ಪ್ರಶ್ನೆ ಮಾಡೋದು. ಕಿಂ ತದ್ ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ,
ಅಧಿಭೂತಂಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ ಅಧಿಯಜ್ಞ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಈ ಶ್ಲೋಕಗಳಿಂದಲೇ ಅಲ್ಲಿ ಹೇಳುವ ಭಾಷ್ಯದಲ್ಲಿ ಹೇಳಿರುವುದು ಸ್ಪಷ್ಟವಾಗಿ ತಿಳಿಯುತ್ತೆ. ಯಾವ ಅಧಿಕಾರಿಗಳು, ಬೇರೆ ಬೇರೆ ಅಧಿಕಾರಿಗಳ ಭೇದ ಅವರು ತಿಳಿಬೇಕಾದ್ದು ಎಲ್ಲವೂ. ಕಿಂ ತದ್ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ. ಬ್ರಹ್ಮ, ಅಧ್ಯಾತ್ಮ, ಕರ್ಮ ಇದು ಒಂದು ಬೇರೆ ಹೇಳಲ್ಪಟ್ಟಿತು. ಅಧಿಭೂತಂಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. ಅಧಿಭೂತಂ ಅಧಿದೈವಂ ಇದು ಎರಡು ಒಂದು ಗುಂಪಾಗಿ ಹೇಳಲ್ಪಟ್ಟಿತು. ಅಧಿಯಜ್ಞ ಕಥಂ ಕೋತ್ರ ದೇಹಸ್ಮಿನ್ ಮಧುಸೂದನ. ಅದು ಯಜ್ಞ ಅನ್ನೋದು ಏನು ಈ ದೇಹದಲ್ಲಿ, ಅದನ್ನು ತಿಳಿಸಬೇಕು ನೀನು. ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿ. ಇವರೆಲ್ಲರಿಂದಲೂ ಪ್ರಯಾಣ ಕಾಲದಲ್ಲಿ ಹೇಗೆ ನೀನು ತಿಳಿಯಲ್ಪಡ್ತೀಯ ಅಂದರೆ ಹೇಗೆ ಅವರು ಅಂತಿಮ ಸ್ಮರಣೆಯನ್ನು ಹೇಗೆ ಮಾಡಬೇಕು. ಪ್ರಯಾಣ ಕಾಲ ಅಂದರೆ ಅಂತಿಮ ಶರೀರ ಯೋಗ ಕಾಲ ಅಂದರೆ ಅಂತಿಮ ಶರೀರ ಅಲ್ಲ, ಅವರ ಫಲ ಭಕ್ತಿಯೋಗ ಪೂರ್ಣವಾಗುವ ಸಮಯ ಅಂತ ಹೇಳಬೇಕು. ಯಾಕೆಂದರೆ ಐಶ್ವರ್ಯಾರ್ಥಿಗೆ ಸಂಸಾರ ಆಮೇಲೆ ಬರುತ್ತೆ. ಐಶ್ವರ್ಯವನ್ನು ಪಡೆದುಕೊಂಡು ಆಮೇಲೆ ಬರ್ತಾನೆ, ಎಷ್ಟೋ ಕಾಲವಾದ ಮೇಲೆ ಅವನ ಪರಮಾತ್ಮನ ಪ್ರಾಪ್ತಿಯೂ ಆಗುತ್ತೆ ಅಂತ ಮದ್ಭಕ್ತಾಯ ಅಂತಿಮಾಮಪಿ ಎನ್ನುವಾಗ ವಿಶೇಷವಾದ ಅರ್ಥವನ್ನು ಸ್ವಾಮಿ ದೇಶಿಕನ್ ತಿಳಿದರು. ನಾರಾಯಣಾರ್ಯರು ಅನ್ನುವ ಆಚಾರ್ಯರ ಅಭಿಪ್ರಾಯವನ್ನು ತಿಳಿಸಿ ಐಶ್ವರ್ಯವನ್ನೆಲ್ಲ ಎಷ್ಟು ಕಾಲ ಬೇಕೋ ಅಷ್ಟು ಮತ್ತೆಲ್ಲರಿಗಿಂತಲೂ ಅತ್ಯಧಿಕವಾಗಿ ಅನುಭವಿಸಿ ಕಡೆಯಲ್ಲಿ ಪರಮಾತ್ಮನನ್ನು ಕೂಡ ಪಡೆದುಕೊಳ್ತಾನೆ ಅಂತ ಹೇಳೋದ್ರಿಂದ ಐಶ್ವರ್ಯದಲ್ಲಿ ಎಷ್ಟೋ ಕಾಲ ಇರ್ತಾನೋ. ಆದ್ದರಿಂದ ಈ ಭಕ್ತಿಯೋಗ ಪೂರ್ಣವಾಗುವಾಗ ಅಂತ ಅರ್ಥ. ಪ್ರಯಾಣ ಕಾಲೇ ಶರೀರ ಬಿಡುವಾಗ ಅವರು ಹೇಗೆ ಅವನನ್ನು ಧ್ಯಾನ ಮಾಡಬೇಕು ಅನ್ನೋದು ಇಲ್ಲಿ ಹೇಳಲ್ಪಟ್ಟಿದೆ. ಅದಾದ ಮೇಲೆ ಫಲ ಸಿಗುತ್ತೆ ಅವರಿಗೆ. ಈ ಪ್ರಯಾಣ ಕಾಲ ಅಂತ ಹೇಳಿರೋದು ಭಕ್ತಿಯೋಗ ಪೂರ್ಣವಾಗುವ ಕಾಲ ಅಂತ ಅರ್ಥ ಮಾಡ್ಕೊಳ್ಬೇಕು. ಜ್ಞಾನಿಗೆ ಭಕ್ತಿಯೋಗ ಪೂರ್ಣವಾದಾಗ ಮೋಕ್ಷ, ಐಶ್ವರ್ಯಾರ್ಥಿಗೆ ಭಕ್ತಿಯೋಗ ಪೂರ್ಣವಾದಾಗ ಐಶ್ವರ್ಯ ಸಿಗುತ್ತೆ. ಹಾಗೆಯೇ ಜಿಜ್ಞಾಸುಗೆ ಅವನ ಭಕ್ತಿಯೋಗ ಪೂರ್ಣವಾದಾಗ ಪ್ರಕೃತಿಯುಕ್ತ ಆತ್ಮ ಧ್ಯಾನ, ಆತ್ಮನ ಸ್ವರೂಪದ ಅನುಭವ ಸಿಗುತ್ತೆ. ಅದರಿಂದ ಫಲ ಸಿಗುವ ಕಾಲ ಅದು ಪ್ರಯಾಣ ಕಾಲೇ ಅಂತ ಹೇಳಿರೋದು ಅದಕ್ಕೆ ಅರ್ಥ. ಜರಾಮರಣ ಮೋಕ್ಷಾಯ ಭಗವಂತಂ ಆಶ್ರಿತ್ಯ ಯತಮಾನಾನಾಂ. ಪ್ರಯತ್ನ ಪಡುವವರು ಅವರು ಜ್ಞಾತವ್ಯತೆಯ ಉಕ್ತಂ ತದ್ಬ್ರಹ್ಮ ಅಧ್ಯಾತ್ಮಂ ಚ ಕರ್ಮಂ ಚ ಕಿಮಿತಿ ವಕ್ತವ್ಯಂ. ಇದಕ್ಕೆ ಅರ್ಥ ಕಿಂ ತದ್ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ. ಇಲ್ಲಿ ಮೊದಲ ಶ್ಲೋಕದಲ್ಲಿ ಹೇಳಿದ ಜರಾಮರಣ ಮೋಕ್ಷಾಯ ಅಂತ ಹೇಳಿದಾಗ ಭಗವಂತಮಾಶ್ರಿತ್ಯ ಯತಮಾನಾನ, ಭಗವಂತನನ್ನು ಆಶ್ರಯಿಸಿ ಪ್ರಯತ್ನ ಪಡುವವರು ಅವರಿಗೆ ಜ್ಞಾತವ್ಯತೆಯ ಉಕ್ತಂ ತತ್ ಬ್ರಹ್ಮ ಅಧ್ಯಾತ್ಮಂ ಚ ಕರ್ಮ ಚ ಕಿಂ. ಬ್ರಹ್ಮ, ಅಧ್ಯಾತ್ಮ, ಕರ್ಮ ಅಂತ ಮೂರು ವಿಷಯಗಳು ಹೇಳಿದೆ ಅವರಿಗೆ. ಜಿಜ್ಞಾಸುಗಳು ತಿಳಿಯಬೇಕು ಅಂತ, ಅದು ಏನು ಅನ್ನೋದನ್ನು ನನಗೆ ತಿಳಿಸಬೇಕು. ಹಾಗೆಯೇ ಐಶ್ವರ್ಯಾರ್ಥಿನಾಂ, ಆರ್ಥ ಮತ್ತು ಅರ್ಥಾರ್ಥಿ ಎನ್ನುವ ಎರಡು ಅಧಿಕಾರಿಗಳು ಐಶ್ವರ್ಯಾರ್ಥಿಗಳು. ಅವರಿಗೆ ಜ್ಞಾತವ್ಯಂ ಅಧಿಭೂತಂ ಅಧಿದೈವಂಚ ಕಿಂ. ಇವರು ತಿಳಿಬೇಕಾದ್ದು ಅಧಿಭೂತ ಮತ್ತು ಅಧಿದೈವ, ಇದೆರಡು ವಿಷಯಗಳನ್ನು ತಿಳಿಬೇಕು ಇವರು. ಮೂರು ಜನರು ಕೂಡ ತ್ರಯಾಣಾಂ ಜ್ಞಾತವ್ಯ ಅಧಿಯಜ್ಞ ಶಬ್ದ ನಿರ್ದಿಷ್ಟ ಕಹ. ಅಧಿಯಜ್ಞ ಅಂತ ಹೇಳಲ್ಪಟ್ಟವನು ಯಾರು, ಇದು ಮೂರು ಜನರಿಗೂ ತಿಳಿಬೇಕು ಅಂತ ಹೇಳಲ್ಪಟ್ಟಿದೆ. ಹೇಳಿದೆಯಲ್ಲ ನೀನು, ಅದು ಯಾರು. ತಸ್ಯ ಚ ಅಧಿಯಜ್ಞ ಭಾವ ಕಥಂ. ಹೇಗೆ ಅವರಿಗೆ ಅಧಿಯಜ್ಞ ಭಾವ ಅನ್ನೋದು ಹೇಗೆ ಬರುತ್ತೆ, ಹಂಗಂದ್ರೆ ಏನರ್ಥ. ಪ್ರಯಾಣ ಕಾಲೇ ಚ ಏಭಿಃ ತ್ರಿಭಿಃ ಜ್ಞಾತಾತ್ಮಭಿಃ ಕಥಂ ಜ್ಞೇಯೋಸಿ. ಇವರು ಮೂರು ಜನರಿಂದಲೂ ಕೂಡ ಪ್ರಯಾಣ ಕಾಲದಲ್ಲಿ ಹೇಗೆ ನೀನು ತಿಳಿಯಲ್ಪಡ್ತೀಯ, ಯಾವ ರೀತಿಯಲ್ಲಿ ಅವರು ಧ್ಯಾನ ಮಾಡಬೇಕು, ಪ್ರಯಾಣ ಕಾಲದಲ್ಲಿ ಶರೀರವನ್ನು ಬಿಡುವಾಗ ಹೇಗೆ ಧ್ಯಾನ ಮಾಡಬೇಕು ಅವರು ಅನ್ನೋದು ಇಲ್ಲಿ ವಿಷಯ. ಇದು ಇಷ್ಟು ಪ್ರಶ್ನೆಗಳಿಗೆ ಇದು ವ್ಯಾಖ್ಯಾನ. ಇವನು ಕೇಳಿದ ಪ್ರಶ್ನೆಗಳು ಇದು ಸ್ಪಷ್ಟವಾಗಿದೆ. ಶ್ಲೋಕದಲ್ಲಿ ಬೇರೆ ಬೇರೆಯಾಗಿ ಇಲ್ಲಿ ಬಂದಿದೆ. ಒಂದೊಂದು ಪಾದದಲ್ಲಿಯೂ ಒಂದೊಂದು ವಿಷಯ ಬರುತ್ತೆ. ಕಿಂತ ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಅನ್ನೋದು ಒಂದು ಪಾದದಲ್ಲಿ ಬಂತು. ಅಧಿಭೂತಂ ಜಗಿ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ ಇದು ಬೇರೆ ಒಂದು. ಅಧಿಯಜ್ಞ ಕಥಂ ಕೋತ್ರ ದೇಹಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿ. ನಾಲ್ಕು ಬೇರೆ ಬೇರೆಯಾಗಿ ಹೇಳಿದ್ರಿಂದ ಇದು ಮೊದಲು ಹೇಳಿರೋದು ಇಲ್ಲಿ ಜರಾಮರಣ ಮೋಕ್ಷಾಯ ಅಂತ ಹೇಳಲ್ಪಟ್ಟ ಜಿಜ್ಞಾಸುಗಳ ವಿಷಯ. ಎರಡನೆಯ ಪಾದದಲ್ಲಿ ಹೇಳಿರೋದು ಐಶ್ವರ್ಯಾರ್ಥಿಗಳಿಗೆ. ಮೂರನೆಯದು ಎಲ್ಲರಿಗೂ ಕೂಡ ಅನ್ವಯಿಸುವಂತಹದ್ದು. ನಾಲ್ಕನೆಯದು ಕೂಡ ಎಲ್ಲರಿಗೂ ಅನ್ವಯಿಸೋದು. ಈ ರೀತಿ ಇದನ್ನು ವ್ಯಾಖ್ಯಾನ ಮಾಡಬೇಕು ಅಂತ ಹೇಳೋದು. ಆ ಅಧಿಕಾರಿ ಭೇದವನ್ನು, ಫಲಭೇದವನ್ನು
ಉಪಾಸನಾ ಭೇದವನ್ನು ಮುಂದೆ ಸ್ಪಷ್ಟವಾಗಿ ತಿಳಿಸೋದ್ರಿಂದ ಈ ಪ್ರಶ್ನೆಗಳಿಗೆ ಈ ರೀತಿಯೇ ಅರ್ಥ ಮಾಡಬೇಕು ಅನ್ನೋದು ಭಾಷಿಕಾರರು ಸ್ಪಷ್ಟಪಡಿಸ್ತಾರೆ ಇಲ್ಲಿ. ಸಂಗತಿ ಪ್ರದರ್ಶನಾಯ ಸಪ್ತಮೇ ಇತಿ. ಸಪ್ತಮ ಅನ್ನೋದು ಇದು ಸಂಗತಿ ಭಾಷ್ಯ. ಸಪ್ತಮೇ ಪರಸ್ಯ ಬ್ರಹ್ಮಣಃ ವಾಸುದೇವಸ್ಯ ವಾಸುದೇವಸ್ಯ ಉಪಾಸ್ಯತ್ವಂ ಮೊದಲಾದದ್ದು ಸಂಗತಿ. ಪರಸ್ಯ ಬ್ರಹ್ಮಣಃ ವಾಸುದೇವಸ್ಯ ಉಪಾಸ್ಯತ್ವಂ. ಇದಕ್ಕೆಲ್ಲ ವಿದೇಶಿಕ ವ್ಯಾಖ್ಯಾನದಲ್ಲಿ ಯಾವ ಯಾವ ಶ್ಲೋಕದಲ್ಲಿ ಇದೆಲ್ಲ ಹೇಳಿದೆ ಇವಾಗ ಸ್ಪಷ್ಟಪಡಿಸ್ತಾರೆ ಭಾಷ್ಯಕಾರರು. ವಾಸುದೇವನೇ ಉಪಾಸ್ಯನೋ ನಿಖಿಲ ಚೇತನ ಚೇತನ ವಸ್ತು ವಿಶೇಷಿತ್ವಂ ಕಾರಣತ್ವಂ ಆಧಾರತ್ವಂ ಸರ್ವಶರೀರತೆಯ ಸರ್ವಪ್ರಕಾರ ಸರ್ವಶಬ್ದವಾಚ್ಯತ್ವಂ ಇದೆಲ್ಲ ಹೇಳಿದ್ರು. ಎಲ್ಲ ವಿಷಯಗಳು ಹೇಳಲ್ಪಟ್ಟಿದೆ. ಸ್ವಯಾಥಾತ್ಮ್ಯಂ ಸ್ವಯಾಥಾತ್ಮ್ಯವು ಹೇಳಲ್ಪಟ್ಟಿದೆ ಅಂತ 7ನೇ ಅಧ್ಯಾಯದ ಗೀತಾರ್ಥ ಸಂಗ್ರಹದಲ್ಲಿ ಹೇಳಿದ್ರು. ಸ್ವಯಾಥಾತ್ಮ್ಯಂ ಅಂತ ಹೇಳಿ ಪ್ರಕೃತ್ಯಾಸ್ಯ ತಿರೋಧಿ ಶರಣಾಗತಿ ಶ್ರೇಷ್ಠ ಪ್ರಬುದ್ಧಸ್ಯ ಶ್ರೇಷ್ಠ್ಯಂ ಸಪ್ತಮ ಉಚ್ಯತೆ ಅಂತ ವೇದಾರ್ಥದ ಗೀತಾರ್ಥ ಸಂಗ್ರಹದಲ್ಲಿ ಆಳವಂದಾರರು ಹೇಳಿದ್ರು. ಅಲ್ಲಿ ಹೇಳುವಾಗ ತನ್ನ ಯಾಥಾತ್ಮ್ಯವಾದ ಒಂದು ಕಥನ ಮೊದಲು ಹೇಳಿದ್ರು. ಪರಮಾತ್ಮ ತನ್ನ ಸ್ವರೂಪ ಯಾಥಾತ್ಮ್ಯವನ್ನು ತಿಳಿಸಿದ. ಸ್ವರೂಪ ಯಾಥಾತ್ಮ್ಯವು ಇಷ್ಟು ವಿಷಯವೂ ಹೇಳಲ್ಪಟ್ಟಿದೆ. ಅವನೇ ಉಪಾಸ್ಯ, ಅವನೇ ಚೇತನ ಚೇತನ ವಸ್ತುಗಳಿಗೆ ಶೇಷಿ, ಅವನೇ ಜಗತ್ಕಾರಣನು, ಆಧಾರ, ಸರ್ವಶರೀರಿ, ಇದೆಲ್ಲವೂ ಸರ್ವಶಬ್ದ ವಾಚ್ಯನಾದವನು, ಎಲ್ಲವನ್ನೂ ನಿಯಮನ ಮಾಡುವವನು, ಎಲ್ಲ ಕಲ್ಯಾಣ ಗುಣಗಳಿಂದ ಉತ್ಕೃಷ್ಟನಾದವನು. ಇದೆಲ್ಲವೂ ಕೂಡ ಅವನ ಯಾಥಾತ್ಮ್ಯದ ವಿಷಯ. ಇವನ ಒಂದು ಇಂದ್ರಿಯಗಳು ದೇಹ ಇದೆಲ್ಲ ಭೋಗ್ಯವಾಗಿ ಒಂದು ಅನಾದಿ ಕಾಲದಿಂದ ಬಂದ ದುಷ್ಕೃತಗಳಿಂದ ಉಂಟಾದಂತಹ ತಿರೋಧಾನ, ಪ್ರಕೃತಿಯಾಸ್ಯ ತಿರೋಧಿ, ಪ್ರಕೃತಿಯಿಂದ ತಿರೋಧಿ. ಮತ್ತು ಅವನಿಗೆ ಭಗವತ್ ಪ್ರಪತ್ಯಾದ ನಿವರ್ತನಂ, ನಿವೃತ್ತಿ ಶರಣಾಗತಿ, ಶರಣಾಗತಿ ನನ್ನನ್ನು ಶರಣಾಗತಿ ಮಾಡಿದ್ರೆ ನಿವೃತ್ತಿಯಾಗುತ್ತೆ. ಸುಖದ ತಾರತಮ್ಯದಿಂದ ಅದನ್ನು ಭೇದವನ್ನೆಲ್ಲ ಹೇಳಿ ಜ್ಞಾನಿನಃ ಶ್ರೇಷ್ಠ್ಯಂ, ಜ್ಞಾನಿಯಾದವನು ಶ್ರೇಷ್ಠನಾದವನು. ಈ ವಿಷಯಗಳು ಇಷ್ಟು ಹೇಳಿದೆ ಅಂತ ಆಳವಂದಾರ ಹೇಳಿದ್ದು. ಅದಕ್ಕೆ ಯಾವ ಶ್ಲೋಕದಲ್ಲಿ ಹೇಳಿದೆ ಅದನ್ನು ಇಲ್ಲಿ ಸ್ವಾಮಿ ದೇಶಿಕನ್ ಸ್ಪಷ್ಟಪಡಿಸ್ತಾರೆ. ಮೈ ಆಸಕ್ತಮನ ಉಪಾರ್ಥ ಅಂತ ಆರಂಭಿಸಿದವನು ಅದರ ಅರ್ಥ ವಾಸುದೇವನೇ ಉಪಾಸ್ಯತ್ವ ಅಂತ ಹೇಳೋದು. ನನ್ನಲ್ಲಿಯೇ ಆಸಕ್ತಿ ಉಳ್ಳದಾಗಿ ನನ್ನನ್ನೇ ಭಜನೆ ಮಾಡ್ತಾರೆ ಅಂತ ಹೇಳುವುದು. ತತ್ರೈವ ಈ ಉಪಾಸನಂ ಪ್ರಸ್ತುತಂ, ನನ್ನನ್ನು ಉಪಾಸನೆ ಮಾಡ್ತಾರೆ ಅನ್ನೋದು ಇಲ್ಲಿ ಆರಂಭಿಸಿತು ಮೊದಲಿಗೆ ಆರಂಭದಲ್ಲಿಯೇ. ತಚ್ಚೇಷತೆಯ ಅನ್ಯತ್ ಸರ್ವಮಿಹ ಉಚ್ಯತೆ. ಅದಕ್ಕೆ ಶೇಷಭೂತವಾಗಿಯೇ ಪರಮಾತ್ಮನಿಗೆ ಶೇಷವಾಗಿಯೇ ಮಿಕ್ಕಿದೆಲ್ಲವೂ ಇನ್ಮೇಲೆ ಹೇಳಲ್ಪಡುತ್ತೆ. ತಸ್ಯೈವ ಪ್ರಪಂಚನಂ ಅಹಂ ಸರ್ವಸ್ಯ ಪ್ರಭವ ಮತ್ತು ಸರ್ವಂ ಪ್ರವರ್ತತೆ ಮೊದಲಾದದ್ದು. ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಚತುರ್ವಿಧ ಭಜಂತೆ ಮಾಂ ಇತ್ಯಾದಿಭಿಃ ಪರಸ್ತಾತ್ ಕ್ರಿಯತೆ ಇತಿ ಭಾವ. ಈ ಶ್ಲೋಕಕ್ಕೆ ಮಯ್ಯಾಸಕ್ತಮನ ಪಾರ್ಥ ಅಂತ ಆರಂಭಿಸಿರುವಾಗ ಅದಕ್ಕೆ ಅನುಗುಣವಾಗಿಯೇ ಇಲ್ಲೆಲ್ಲ ಇಲ್ಲಿ 7ನೇ ಅಧ್ಯಾಯದಿಂದ ಭಕ್ತಿಯೋಗ 7ರಿಂದ 12ರವರೆಗೂ ಭಕ್ತಿಯೋಗ ಹೇಳಲ್ಪಟ್ಟಿದೆ. ಅದು ಆಳವಂದಾರ ಹೇಳಿದರು. ಮಧ್ಯಮೇ ಭಕ್ತಿಯೋಗ ಪ್ರಕೀರ್ತಿತಃ ಅಂತ ಹೇಳಿ ಮಧ್ಯಮ ಅಷ್ಟಕ ಅದರಲ್ಲಿ 6 ಷಟ್ಕದಲ್ಲಿ ಮಧ್ಯಮ ಷಟ್ಕದಲ್ಲಿ ಭಕ್ತಿಯೋಗ ಹೇಳಲ್ಪಟ್ಟಿದೆ. ಮಯ್ಯಾಸಕ್ತ ಮನಃ ಅಂತ ಆರಂಭಿಸಿರುವ ಶ್ಲೋಕಕ್ಕೆ ಶೇಷಭೂತವಾಗಿ ಇದೆಲ್ಲವೂ ಬರುತ್ತೆ, ಅದಕ್ಕೆ ಸೇರಿದ ಹಾಗೆ ಅರ್ಥ. ಪರಸ್ಯ ಇತ್ಯಾದಿಭಿಃ ಉಪಹಿತ ಬ್ರಹ್ಮ ವ್ಯೋಮಾತೀತಾದಿ ಪಕ್ಷ ಪ್ರತಿಭೇದ. ಪರಸ್ಯ ಬ್ರಹ್ಮಣಃ ಅಂತ ಹೇಳಿರುವಾಗ ಪರಮಾತ್ಮನ ಇಲ್ಲಿ ಆರಂಭದಲ್ಲಿ ಹೇಳಿದ್ರು. ಎಲ್ಲವೂ ಕೂಡ ಅವನೇ, ಎಲ್ಲಕ್ಕೂ ಅವನೇ ಪರಮಾತ್ಮ ಪರಬ್ರಹ್ಮ ಅಂತ ಹೇಳಿರೋದಕ್ಕೆ ಅನುಗುಣವಾಗಿ ಅವನಿಗೆ ವ್ಯೋಮಾತೀತವಾದ ಅದು ಇದು ಎಲ್ಲ ತಳ್ಳಿ ಹಾಕಲ್ಪಟ್ಟಿದೆ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಅವನೇ ಪರತರನಾದವನು ಅಂತ ಹೇಳಿ ನಿಖಿಲ ಹೇ ವಸ್ತು ವಿಶೇಷತ್ವಂ ಕಾರಣತ್ವಂ ಎಲ್ಲ ಹೇಳಿ ಪರಮಾತ್ಮನೇ ಎಲ್ಲಕ್ಕೂ ಅವನು ಸರ್ವಶೇಷಿಯಾದವನು ಅಂತ ಹೇಳಿ ಅವನೇ ಪರಬ್ರಹ್ಮ ಅಂತ ಹೇಳಿರೋದ್ರಿಂದ ವ್ಯೋಮಾತೀತವಾದ ಮೊದಲಾದದ್ದೆಲ್ಲ ತಳ್ಳಿ ಹಾಕಲ್ಪಟ್ಟಿದೆ ಅಂತ ಹೇಳಿದ್ರು. ಉಪಹಿತ ಬ್ರಹ್ಮ ವ್ಯೋಮಾತೀತಾದಿ ಪಕ್ಷ ಅಂತ. ಉಪಹಿತ ಬ್ರಹ್ಮ ಅಂದರೆ ಅವಿದ್ಯೆಯಿಂದ ಮುಚ್ಚಲ್ಪಟ್ಟ ಬ್ರಹ್ಮ ಅಂತ ಹೇಳುವ ಪಾದಗಳು, ವ್ಯೋಮಾತೀತವಾದಿಗಳು ಇವುಗಳೆಲ್ಲರೂ ಕೂಡ ತಳ್ಳಿ ಹಾಕಲ್ಪಟ್ಟಿದೆ ಅನ್ನೋದನ್ನೆಲ್ಲ ಇಲ್ಲಿ ಇದೆಲ್ಲ ಒಂದೊಂದು ಕೂಡ ಒಂದೊಂದು ವಿಶೇಷಣವು ಯಾವ್ಯಾವ ಶ್ಲೋಕದಲ್ಲಿ ಹೇಳಿದೆ ಹೇಗೆ ಅದನ್ನೆಲ್ಲ ಇಲ್ಲಿ ವಿವರಿಸ್ತಾರೆ ಮುಂದೆ ಸ್ವಾಮಿ ದೇಶಿಕನ್ ಸ್ಪಷ್ಟವಾಗಿ. ಭಾಷಿಕಾರ ಹೇಳುವ ಎಲ್ಲ ವಿಶೇಷಣಗಳು ಮತ್ತು ಇಲ್ಲಿ ಹೇಳಿರುವ ಭಾಷ್ಯದ ಅರ್ಥಗಳು ಹೇಗೆ ಅದನ್ನೆಲ್ಲ ಸಮರ್ಥನೆ ಮಾಡ್ತಾರೆ. ಶ್ಲೋಕಗಳಿಗೂ ಅಧಿಕರಣಕ್ಕೂ ಈ ಅಧ್ಯಾಯಕ್ಕೂ ಅನುಗುಣವಾಗಿ ಇದೆಲ್ಲವೂ ಹೇಗೆ
ಭಾಷ್ಯಕಾರ ಹೇಳಿರೋ ಭಾಷ್ಯವು ಅತ್ಯಂತ ಸೂಕ್ತವಾಗಿದೆ ಅನ್ನೋದನ್ನು ಮುಂದೆ ತೋರಿಸ್ತಾರೆ. ಅದನ್ನು ಮುಂದುವರಿಸೋಣ ಅಂತ ಹೇಳಿ ನನಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ ಇಲ್ಲಿಗೆ ನಿಲ್ಲಿಸ್ಕೊಳ್ತೇನೆ. ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮಂ ವ್ಯಾಮೋಹತಃ ತರಿತರಾಣಿ ತೃಣಾಯ ಮೇನೆ अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। कवितार्किकसिंहाय कल्याणगुणशालिने श्रीमते वेङ्कटेशाय वेदान्तगुरवे नमः। निगमान्तमहादेशिकाय नमः। श्रीकृष्णार्पणम्।